ಇಲ್ಲಿ ಪ್ರಗತಿ ರಕ್ಷಾ ಕವಚ ವಿಮಾ ನಿರ್ಬಂಧನೆಗಳು ಸೌಲಭ್ಯ ಮತ್ತು ಸೌಲಭ್ಯ ಪಡೆಯುವ ವಿಧಾನಗಳ ಮಾಹಿತಿ ಪತ್ರ ಸಂಘಗಳ ಸದಸ್ಯರ ಮಾಹಿತಿಗಾಗಿ ಅಂತ ಕೊಟ್ಟಿದ್ದಾರೆ. ನೋಡ್ಬೋದು ವಿಮಾ ಸೌಲಭ್ಯದ ಬಗ್ಗೆ ಫುಲ್ ಡೀಟೇಲ್ಸ್ ಇದರಲ್ಲಿದೆ. ಮಾತ್ರವಲ್ಲ, ಒಬ್ಬ ವ್ಯಕ್ತಿ ಸಂಘದ ಸದಸ್ಯ ಏನಾದರೂ ಡೆತ್ ಆಗಿತ್ತು ಅಂತಂದರೆ ಅದು ಹೆಂಗೆ ಕ್ಲೈಮ್ ಆಗುತ್ತೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಕ್ಲೈಮ್ ಆಗಬೇಕಾದ್ರೆ ಯಾವೆಲ್ಲ ಡಾಕ್ಯುಮೆಂಟ್ಸನ್ನು ಇಡಬೇಕು ಅನ್ನೋದು ನೋಡಿ. ಕ್ಲೈಮ್ ಜೊತೆಗೆ ಸಲ್ಲಿಸಬೇಕಾದ ದಾಖಲೆಗಳು ನಾನು ಈಗ ಇದರಲ್ಲಿ ಕ್ರಮ ಸಂಖ್ಯೆ 6 ತೋರಿಸ್ತಾ ಇದ್ದೇನೆ. ಸಂಘದ CC ಖಾತೆಯ ಪಾಸ್ ಪುಸ್ತಕದ ಪ್ರಥಮ ಪುಟಗಳ ಸ್ಪಷ್ಟತೆ ಇರುವಂತಹ ಒಂದು ಪ್ರತಿ ಅಂತ ಇದೆ. ಹಾಗಾದರೆ ಸಂಘದ CC ಖಾತೆಗೆ ಪಾಸ್ ಪುಸ್ತಕನೇ ಇಲ್ಲ ಅಂತಂದರೆ ಇದು ಹೇಗೆ? ಸಂಘದ CC ಖಾತೆಯ ಪಾಸ್ ಪುಸ್ತಕದ ಪ್ರಥಮ ಪುಟಗಳ ಸ್ಪಷ್ಟತೆ ಇರುವಂತಹ ಒಂದು ಪ್ರತಿ. ಹಾಗಾದರೆ ಸಂಘಕ್ಕೆ CC ಖಾತೆಗೆ ಪಾಸ್ ಪುಸ್ತಕ ಇದೆ ಅನ್ನುವುದನ್ನು ಕೂಡ ಇವರೇ ಸ್ಪಷ್ಟಪಡಿಸಿದ್ದಾರೆ. ಇಲ್ಲಿ ನೋಡ್ಬೋದು ತಾವು. ಇಲ್ಲಿ ಮಾತ್ರವಲ್ಲ, ಇಲ್ಲಿ ಕ್ಲೈಮ್ ಜೊತೆಗೆ ಸಲ್ಲಿಸಬೇಕಾದ ದಾಖಲೆಗಳು. ಇಷ್ಟರವರೆಗೆ ಸಂಘದ CC ಖಾತೆಗೆ ಪಾಸ್ ಪುಸ್ತಕನೇ ಇಲ್ಲ ಅಂತ ಹೇಳುವ ನೀವು ಇದಕ್ಕೂ ಕೂಡ ಒಂದು ಉತ್ತರ ಕೊಡಬೇಕಂತ ನಾನು ಕೇಳ್ತಾ ಇದ್ದೇನೆ. 17/12/2022 ಆದ್ರೆ ಇಲ್ಲಿ 27 ಇಲ್ಲಿ ವ್ಯವಹಾರ ಮಾಡಿರುವುದು 4/1/2022 ಅಂದ್ರೆ ಇದರಿಂದ ಅವರು ಡೆಬಿಟ್ ಅಂದ್ರೆ ಅದನ್ನು ತೆಗೆದಿದ್ದಾರೆ 7,36,899 ರೂಪಾಯಿಯನ್ನು. ಅಂದ್ರೆ ಅಕೌಂಟ್ ಓಪನ್ ಆಗೋದಕ್ಕಿಂತ ಮುಂಚೆನೆ ಇವರು ಅದರಿಂದ 11 ತಿಂಗಳು ಮುಂಚೆನೆ ಅದರಿಂದ 7 ಲಕ್ಷವನ್ನು ತೆಗೆದಿದ್ದಾರೆ, ನಿರ್ಣಯ ಮಾಡಿದ್ದಾರೆ ಪುಸ್ತಕಕ್ಕೆ. ಪ್ರತಿ ಒಂದು ಇದರಲ್ಲೂ ಎಲ್ರಿಗೂ ಅದೇ ತರ ನಿರ್ಣಯ ಮಾಡಿದ್ದಾರೆ. ಹಾಗಾಗಿ ಇವರು ಆ ನಿರ್ಣಯವನ್ನು ಅದರ ಪೇಜ್ ಅಲ್ಲಿ ಇವರು ಆ ಪ್ರಶ್ನೆ ಮಾಡ್ಬೋದು, ನಮ್ಗೆ CC ಅಕೌಂಟ್ ನ ಪಾಸ್ ಪುಸ್ತಕ ಬೇಕು ಕೊಡಿ ಅಂತ. ಬುಕ್ ಇನ್ನಂತ ಹೇಳ್ತಿದ್ರೆ ಓಕೆ, ಆದ್ರೆ ಸ್ಟೇಟ್ಮೆಂಟ್ ಅನ್ನು ತಗೋಬಹುದಲ್ವಾ ಇವರು? ಸ್ಟೇಟ್ಮೆಂಟ್ ತಗೋಬೋದಲ್ವಾ? ಸ್ಟೇಟ್ಮೆಂಟ್ ನಿಮ್ಮ ಈಗ 10 ಜನ ಇದ್ರೆ 10 ಜನಗಳ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರಲ್ಲ, ಯಾರ ಹೆಸರು ಅನ್ನೋದು ಅಲ್ಲಿ ಬರುತ್ತೆ. ಫಸ್ಟ್ ಎಷ್ಟು ಕೊಟ್ಟರು ಅನ್ನೋದು ಬರುತ್ತೆ. ಆ ದುಡ್ಡು ಯಾವುದಕ್ಕೆ ಅಲ್ಲಿ ಡೆಬಿಟ್ ಆಗ್ತಿದೆ ಅನ್ನೋದು ಗೊತ್ತಾಗುತ್ತೆ, ಯಾವ್ದು ಜಮಾ ಆಗಿದೆ ಅನ್ನೋದು ಗೊತ್ತಾಗುತ್ತೆ ಅಲ್ವಾ? ಅದು ಯಾವ್ದು ಕೂಡ ಅವ್ರ ಹೆಸರು ಇರಲ್ಲ, ಯಾವ್ದು ಜಮಾ ಆಗ್ತಿದೆ ಅಂತಲ್ಲ, ಯಾವ ಡೇಟಲ್ಲಿ ಕಲೆಕ್ಷನ್ ಆಯ್ತು ಅಂತ ಗೊತ್ತಿರಲ್ಲ. ಇವ್ರು ಯಾವುದೋ ಕಲೆಕ್ಷನ್ ಮಾಡಿರ್ತಾರೆ, ಇನ್ಯಾವುದೋ ಸ್ಯಾಲ್ರಿ ಪಾಲ್ರಿ ಅಂತ ಏನೋ ಹಾಕ್ಬಿಟ್ಟಿರ್ತಾರೆ. ಇದನ್ನ ಇಷ್ಟು ವರ್ಷಗಳಿಂದ ಮಾಡ್ಕೊಂಡು ಬಂದಿರೋದಕ್ಕೋಸ್ಕರ ಈ ಸುಳ್ಳೆಲ್ಲ ಮುಚ್ಚಿಡೋದಕ್ಕೆ ಇನ್ನೊಂದು ವಿಷಯ ಇದೆ ನೋಡಿ. ನಾವು ಇದು ಸಾಲ ಅಂತ ಸಪರೇಟ್ ಇದೆ, ಉಳಿತಾಯ ಅಂತ ಸಪರೇಟ್ ಇದೆ. ಅದನ್ನು ಎಲ್ಲೂ ಉಳಿತಾಯ ಅಂತ ಮೆನ್ಷನ್ ಮಾಡಿಲ್ಲ. ಇವಾಗ ಅದಕ್ಕೆ ಸೇವಿಂಗ್ಸ್ ಬೇರೆ ಅಕೌಂಟ್ ಇರ್ಬೇಕು, ಇಲ್ಲದಿದ್ರೆ ಅದಕ್ಕೆ ಇವರು ಇಲ್ಲಿ ಒಟ್ಟಿಗೆ ತಗೊಳ್ಬಹುದು. ಸಾಲ ಮತ್ತು ಉಳಿತಾಯ ಒಟ್ಟಿಗೆ ತಗೊಳ್ಬಹುದು, ಬೇರೆ ಉಳಿತಾಯ ಅಂತ ಬೇರೆ ರೀತಿ ತೆಗೆದುವ ಅವಶ್ಯಕತೆ ಇತ್ತು. ಹೌದು ನೋಡಿ, ಅದೇನು ಹೇಳಿದಲ್ಲ 20 ರೂಪಾಯಿ ಉಳಿತಾಯ ಅಂತ ಹೇಳ್ತಾರೆ. ಅದ್ರ ಕಾಲಮೇ ಇಲ್ಲ, ಇಲ್ಲಿ ಉಳಿತಾಯದ ಕಾಲಮೇ ಇಲ್ಲ. ಹಾಗಾದ್ರೆ ನೀವು ಉಳಿತಾಯ ಅಂತ ಹೇಳ್ಬಿಟ್ಟೆ ಅಲ್ವಾ ತಗೋತಾ ಇರೋದು? ಅದ್ರ ಕಾಲಮೇ ಇಲ್ವಲ್ಲ ಇಲ್ಲಿ ಅಂತ? ಎಲ್ಲಿದೆ ಮತ್ತೆ ಆ ದುಡ್ಡು ಎಲ್ಲಿ ಹೋಗ್ತಾ ಇದೆ? ಅದೇ ಅದನ್ನೇ ನಾವು ಕೇಳುದು, ಇದು ಎಲ್ಲಿ ಹೋಗಿದೆ, ಅದಕ್ಕೆ ಬಡ್ಡಿ ಎಷ್ಟು ಕೊಡ್ತಾರೆ? ಲಾಭಾಂಶ ಕೊಡ್ಬೇಕು ಅಂದ್ರೆ ಕುಮಾರ್ ಅವರೇ, ಅವ್ರು ಲಾಭಾಂಶ ಕೊಡ್ಬೇಕು ಅಂತಂದ್ರೆ ಏನು ಉಳಿತಾಯ ದುಡ್ಡು ಏನು ಕಲೆಕ್ಷನ್ ಮಾಡ್ಕೊತಿದ್ರೆ 8-10 ವರ್ಷ 15 ವರ್ಷದಿಂದ, ಅದೆಲ್ಲ ಒಂದ್ ಕಡೆ ಡೆಪಾಸಿಟ್ ಆಗಿರ್ಬೇಕು, ಅಲ್ಲಿಂದ ಬಡ್ಡಿ ಬರಬೇಕು, ಅದನ್ನ ಲಾಭಾಂಶ ಅಂತ ಹಂಚಬೇಕು. ಈ ತರದ್ದು ಏನೋ ಒಂದು ಇರುತ್ತೆ ಅಲ್ವಾ? ಅದು ಬಿಟ್ಟು ಅದೆಲ್ಲೂ ಕೂಡ ಮೆನ್ಷನ್ ಆಗಿಲ್ಲ ಯಾವ ಚೀಲದಲ್ಲಿದೆ ಲಾಭಾಂಶ ಅಂತ. ಸುಮ್ಮನೆ ಎತ್ತಿ ಒಂದು 1,000 ರೂಪಾಯಿ 2,000 ರೂಪಾಯಿ ಪ್ರಶ್ನೆ ಮಾಡಿದವ್ರಿಗೆ ಕೊಟ್ಬಿಟ್ಟು ಲಾಭಾಂಶ ಕೊಟ್ಬಿಟ್ಟಿದ್ರೆ ಅಂತ ಕಣ್ಗೆ ಮಣ್ಣೆರ್ಚಿ ಕೆಲಸ ಮಾಡ್ತಿದಾರೆ ಅಂತ ಇವರು. ಕರೆಕ್ಟ್. ಆಯ್ತು, ಈಗ ನಿಮ್ಮ ಮುಖಾಂತರ ನಾನು ಎಲ್ಲ ಪಬ್ಲಿಕ್ ಕೇಳ್ಕೊಳ್ತೀನಿ, ಯಾರ್ಯಾರು ಸಾಲ ತಗೊಂಡ್ರು ಅವ್ರಿಗೆಲ್ಲ. ಆಮೇಲೆ ಯಾರು ತುಂಬಾ ಪ್ರಾಮಾಣಿಕವಾಗಿದೆ, ಕನ್ನಡಿ ತರ ಇದೆ, ಅಕೌಂಟ್ ಎಲ್ಲ ಸೂಪರ್ ಆಗಿದೆ ಅಂತ ನಾನು ಕೇಳ್ತೀನಿ. ನಿಮ್ಮ ಹೆಸರಿನಲ್ಲಿ ಬ್ಯಾಂಕಲ್ಲಿ ಅಕೌಂಟ್ ಕ್ರಿಯೇಟ್ ಆಗಿದೆಯಾ? ಪ್ರತಿ ವಾರನೂ ಕೂಡ ಕಲೆಕ್ಟ್ ಆಗ್ತಿರುವಂಥ ಹಣ ಬ್ಯಾಂಕ್ಗೆ ಜಮಾ ಆಗ್ತಾ ಇದೆಯಾ? ಸೇವಿಂಗ್ಸ್ ಅಂತ 20 ರೂಪಾಯಿ ತಗೋತಾ ಇದ್ದಲ್ಲ, ಅದು ಯಾವ ಬ್ಯಾಂಕ್ನಲ್ಲಿ ಜಮಾ ಆಗ್ತಾ ಇದೆ, ಅದು ಎಷ್ಟಾಗಿದೆ ಇಲ್ಲಿವರೆಗೆ? ಒಬ್ಬೊಬ್ರು ಇಂಡಿಪೆಂಡೆಂಟ್ ಆಗಿ ಕೂಡ ಕಟ್ತಾ ಬಂದಿದ್ದಾರೆ, ಅವ್ರವ್ರ ಹೆಸರು ಕೂಡ ಅಲ್ಲಿ ಬರಬೇಕು ಅಲ್ವಾ? ಬ್ಯಾಂಕಲ್ಲಿ ಅಂತ ಅವೆಲ್ಲ ಕಾಲಮ್ಗಳು ಬರುತ್ತೆ, ಸೀರಿಯಲ್ ಪ್ರಕಾರ ಬರುತ್ತೆ, ಅವ್ರ ಹೆಸರು, ಅವ್ರ ದುಡ್ಡು, ಯಾವ ಉದ್ದೇಶಕ್ಕೆ ದುಡ್ಡು ಅಲ್ಲಿ ಡೆಪಾಸಿಟ್ ಆಯಿತು, ಎಲ್ಲವೂ ಕೂಡ SKDRDP ಅವರು ಬ್ಯಾಂಕ್ ಕೊಡಬೇಕು. ಆ 20 ರೂಪಾಯಿದು ಬ್ಯಾಂಕಿಗೆ ಬರ್ತಾ ಇಲ್ಲ. ಆಮೇಲೆ ಈಗ ಬ್ಯಾಂಕ್ನವರು ಸಾಲ ಕೊಡ್ತಾರೆ, ಇವರು ಮೀಡಿಯೇಟರ್ ಬಂದು ಕಲೆಕ್ಟ್ ಮಾಡ್ಕೋತಾರೆ. ಕಲೆಕ್ಟ್ ಮಾಡ್ಕೊಂಡ್ಮೇಲೆ ಅದು ಇವರೇ ಇಟ್ಕೊಳ್ಳೋಂಥ ಅವಕಾಶ ಇಲ್ಲ, ಬ್ಯಾಂಕ್ ಕೊಡ್ಬೇಕಲ್ವಾ?
ಇದಕ್ಕೊಂದು ಹೇಳ್ತೀನಿ ಸರ್, ಇದಕ್ಕೆ ಇವರೇ ಬರೆದಿದ್ದೇನೆ ನೋಡಿ, ನಾನು ಅದನ್ನು ನಿಮಗೆ ತಿಳಿಸಿದ್ದೇನೆ. SKDRDP ಲೇವಾದೇವಿ ಅಥವಾ ಮೈಕ್ರೋ ಫೈನಾನ್ಸ್ ನಂತೆ ಸಾಲ ಮತ್ತು ಬಡ್ಡಿ ವಸೂಲು ಮಾಡುವ ಸಂಸ್ಥೆ ಅಲ್ಲ, ಬದಲಾಗಿ ಬ್ಯಾಂಕಿನಿಂದ ಜನಸಾಮಾನ್ಯರಿಗೆ ಆರ್ಥಿಕ ಸಹಕಾರ ದೊರೆಯಲು ಸಹಕರಿಸುವ ಸಂಸ್ಥೆ ಎಂದು ತಿಳಿದಿದೆ ಎಂದು ಅವರೇ ಬರೆದಿದ್ದಾರೆ. ಇನ್ನೊಂದ್ಸಲ ಲೈನ್ ಹಾಕಿ, ಇನ್ನೊಂದ್ಸಲ. SKDRDP ಲೇವಾದೇವಿ ಅಥವಾ ಮೈಕ್ರೋ ಫೈನಾನ್ಸ್ ನಂತೆ ಸಾಲ ಮತ್ತು ಬಡ್ಡಿ ವಸೂಲಿ ಮಾಡುವ ಸಂಸ್ಥೆ ಅಲ್ಲ, ಬದಲಾಗಿ ಬ್ಯಾಂಕಿನಿಂದ ಜನಸಾಮಾನ್ಯರಿಗೆ ಆರ್ಥಿಕ ಸಹಕಾರ ದೊರೆಯಲು ಸಹಕರಿಸುವ ಸಂಸ್ಥೆ ಎಂದು ನಮಗೆ ತಿಳಿದಿದೆ ಎಂದು ಈ ನಿರ್ಣಯದಲ್ಲಿ ಬಂದಿದ್ದಾರೆ. ಓಕೆ, ಅಂದ್ರೆ ನಿಮ್ಮ ಅರ್ಥ ಏನು ಅಂತಂದ್ರೆ ಇದು ಬಡ್ಡಿ ಮಾಡುವಂತ ಸಂಸ್ಥೆ ಅಲ್ಲ, ಬಡ್ಡಿ ಕಲೆಕ್ಟ್ ಮಾಡುವಂತ ಸಂಸ್ಥೆ ಅಲ್ಲ. ಇಲ್ಲ, ನಾವು ಯಾವುದೇ ಕಾರಣಕ್ಕೂ ಹಣವನ್ನು ಇಟ್ಕೊಳ್ಳಲ್ಲ, ಬಡ್ಡಿ ಸಾಲ ಅದರಿಂದ ನಮ್ಗೆ ಯಾವುದೇ ಲಾಭ ಇಲ್ಲ ಅನ್ನೋದನ್ನು ಇವರು ಇಲ್ಲಿ ಬಂದಿದ್ದಾರೆ. ನಾವು ಏನಾದ್ರು ನೇರವಾಗಿ ಬ್ಯಾಂಕಿಂಗ್ ಮತ್ತು ಜನಸಾಮಾನ್ಯರಿಗೂ ಮಧ್ಯದಲ್ಲಿರುವವರು ಇವರೇ ಬರೆದಿದ್ದಾರೆ ಪುಸ್ತಕ. ಅದನ್ನು ನಿಮಗೆ ನಾನು ಕಲಿಸಿದ್ದೇನೆ, ಕೆಂಪು ಶಾಹಿಯಲ್ಲಿ 2 ಪುಟದಲ್ಲಿ ಬರೆದಿದ್ದಾರೆ. ಎಸ್ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ರೈಟ್ ನ್ಯೂಸ್. ನಾನು ಶ್ರೀ. ಅನೇಕ ದಿನಗಳಿಂದ ಧರ್ಮಸ್ಥಳ ಸಂಘದಲ್ಲಿ ನಡೀತಿರುವಂಥ ಅನ್ಯಾಯದ ಬಡ್ಡಿಯ ಕಾರ್ಯಕ್ರಮವನ್ನು ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಅನೇಕ ಜನಗಳಿಗೆ ದಾಖಲೆಗಳನ್ನು ಕೊಡ್ತಾ ಇಲ್ಲ, ಬ್ಯಾಂಕ್ ಸ್ಟೇಟ್ಮೆಂಟ್ ನಾನು ಕೊಡ್ತಾ ಇಲ್ಲ. ಎಲ್ಲರೂ ಹೇಳ್ತಾರೆ ನಮ್ಮದು ಪ್ರಾಮಾಣಿಕವಾಗಿದೆ, ಸತ್ಯವಾಗಿದೆ, ಯಾರೂ ಕೂಡ ಏನೂ ಮಾಡೋಕ್ಕಾಗಲ್ಲ, ಕನ್ನಡಿ ಇದ್ದ ಹಾಗಿದೆ ಅಂತ ಹೇಳ್ತಾರೆ. ಆದರೆ ಅದು ಕನ್ನಡಿನ ಅಥವಾ ಮಾಯಾಗನ್ನಡಿನ ಅನ್ನುವಂಥದ್ದು ಜನಗಳಿಗೆ ಅದು ಗೊತ್ತಾಗ್ತಾ ಇದೆ. ಕೆಲವರು ಭಯಪಟ್ಟು ಪ್ರಶ್ನೆ ಮಾಡ್ತಿಲ್ಲ. ಇಲ್ಲಿ ಪ್ರಶ್ನೆ ಮಾಡೋನು ಮಾತ್ರ ಮಹಾಶೂರ, ಪ್ರಶ್ನೆ ಮಾಡೋನು ಮಾತ್ರ ಮಹಾಶೂರ. ಪ್ರಶ್ನೆ ಮಾಡಿದವರು ಎಲ್ಲರೂ ಕೂಡ ನ್ಯಾಯ ಸಿಕ್ಕಿದೆ. ಇವತ್ತು ವರ್ಷಾನುಗಟ್ಟಲೆ ಕಟ್ಕೊಂಡ್ಬಂದಂಥ ಹಣ ಲೆಕ್ಕ ಕೇಳ್ತಿದ್ದ ಹಾಗೇ ಅವರು ನಮ್ಮ ಮನೆ ಹತ್ರನೇ ಬರ್ತಾ ಇಲ್ಲ, ಅವ್ರ ಸಾಲನೇ ಕೇಳ್ತಾ ಇಲ್ಲ, ಯಾರು ಅವ್ರಿಗೆ ನೋಟಿಸು ಕೊಡ್ತಾ ಇಲ್ಲ, ಬ್ಯಾಂಕಿಂದ ನೋಟಿಸು ಬರ್ತಾ ಇಲ್ಲ, ಈ ಸಂಘದ ಏನು SKDRDP ಈ ಧರ್ಮಸ್ಥಳ ಸಂಘದ ಅಧ್ಯಕ್ಷರಿಂದನೂ ಕೂಡ ನೋಟಿಸ್ ಬರ್ತಾ ಇಲ್ಲ, ಅವರು ಕೋರ್ಟ್ಗೂ ಕರೀತಾ ಇಲ್ಲ, ಪೊಲೀಸ್ಗೂ ಕಂಪ್ಲೇಂಟ್ ಕೊಡ್ತಾ ಇಲ್ಲ. ಆದರೆ ಯಾರ್ಯಾರು ಅನ್ಯಾಯಕ್ಕೊಳಗಾಗಿದ್ದಾರೆ, ಕೆಲವರು ಹೆದರು ಪಕ್ಕರು, ಕೆಲವ್ರಿಗೆ ಪಾಪ ಶಕ್ತಿ ಇರಲ್ಲ, ಅವರೆಲ್ಲರೂ ಕೂಡ ಇನ್ನೂ ಕಟ್ತಾನೆ ಇದ್ದಾರೆ. ಕಟ್ಟಲಿ, ತೊಂದರೆ ಇಲ್ಲ, ನೀವು ಕಟ್ಟಬೇಡಿ ಅಂತ ನಾನು ಇದುವರೆಗೂ ಯಾರಿಗೂ ಹೇಳಲ್ಲ. ದುಡ್ಡು ಕೊಟ್ಟಿದ್ದಾರೆ, ನ್ಯಾಯಯುತವಾಗಿ ನೀವು ದುಡ್ಡು ಕಟ್ಟಬೇಕು, ಬಡ್ಡಿ ಸಮೇತ ಕಟ್ಟಬೇಕು ನಿಜ. ಆದರೆ ಆ ಬಡ್ಡಿ ಸಮೇತ ಕಟ್ಟೋದಕ್ಕೆ ನಿಮ್ಮ ದುಡ್ಡಿಗೆ ಲೆಕ್ಕ ಇದೆಯಾ? ಎಸ್, ಅಷ್ಟೇ ಇಲ್ಲ. ಲೆಕ್ಕ ಹೆಂಗೆ ಕೇಳಬೇಕು ಹೇಳಿ? ಬ್ಯಾಂಕ್ ಸ್ಟೇಟ್ಮೆಂಟ್. ನಮಗೆ ಬೇಕಾಗಿರೋದು ಬ್ಯಾಂಕ್ ಸ್ಟೇಟ್ಮೆಂಟ್ ಅಷ್ಟೇ. ನಮ್ಮ ದುಡ್ಡು ಬ್ಯಾಂಕ್ನವರು ನಮಗೆ ದುಡ್ಡು ಕೊಟ್ಟಿದ್ದಾರೆ ಅಂತಂದಮೇಲೆ ನಮ್ಮ ದುಡ್ಡು ಬ್ಯಾಂಕಿಗೆ ಹೋಗಬೇಕೋ ಇಲ್ಲ ಮಧ್ಯವರ್ತಿ ಆಗಿರುವಂಥ ಧರ್ಮಸ್ಥಳ ಸಂಘಕ್ಕೆ ಹೋಗಬೇಕಾ? ಕಲೆಕ್ಟ್ ಮಾಡ್ಕೊಳಕ್ಕೆ ಅವ್ರು ಬರ್ತಾರೆ ನಿಜ, ಕಲೆಕ್ಟ್ ಮಾಡಿಕೊಂಡು ಅವರೇ ಚೀಲದ ತುಂಬಿಟ್ಕೋತಾರ ಅಥವಾ ಬ್ಯಾಂಕಿಗೆ ಹೋಗ್ತಿದ್ಯಾ? ಪ್ರತಿ ವಾರ ಕಲೆಕ್ಟ್ ಆಗ್ತಿರೋಂಥ ದುಡ್ಡು ಬ್ಯಾಂಕಿಗೆ ಹೋಗ್ತಾ ಇದೆಯಾ ನಿಮ್ಮ ಹೆಸರಿನಲ್ಲಿ? ನಿಮ್ಮ ಸಂಘದ ಹೆಸರಲ್ಲ ಆಗಿರ್ಬೋದು, ನಿಮ್ಮ ಹೆಸರಲ್ಲ ಆಗಿರಬಹುದು ಅಲ್ವಾ? ಎಸ್, ಇದ್ರ ಬಗ್ಗೆ ದಾಖಲೆಗಳನ್ನು ಸಮೇತ ನಾನು ನಿಮಗೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಅಪರೂಪಕ್ಕೆ ಈ ಥರ ದಾಖಲೆಗಳು ಕೊಟ್ಟು ಕೆಲವು ಬ್ಯಾಂಕ್ ಮ್ಯಾನೇಜರ್ಗಳು ಸಿಕ್ಕಾಕೊಂಡಿದ್ದು ಕೂಡ ಉಂಟು. ಈಗ ಒಬ್ರು ಕಾಲರ್ ಇದ್ರೆ ಮಾತಾಡ್ತೀನಿ. ಹಲೋ ಹಲೋ, ಕುಮಾರ್, ನಮಸ್ಕಾರ. ನಮಸ್ಕಾರ ಕುಮಾರ್, ಈಗ ನನ್ನ ಹತ್ರ ಒಂದಷ್ಟು ದಾಖಲೆಗಳನ್ನು ಕೂಡ ಕಳಿಸಿದ್ರಿ, ನಾನು ಕೂಡ ಅದೆಲ್ಲ ನೋಡಿದ್ವಿ. ಇದು ಬ್ಯಾಂಕಿಂದ ನಿಮಗೆ ದಾಖಲೆ ಸಿಕ್ಕಿದೆ, ಆದರೆ ಅನೇಕರು ಹೇಳ್ತಾ ಇರೋದೇನೆಂದರೆ ಸರ್ ನಮಗೆ ದಾಖಲೆಗಳು ಕೊಡ್ತಾ ಇಲ್ಲ ಬ್ಯಾಂಕ್ನಲ್ಲಿ ಅಂತ ಕೇಳ್ತಾ ಇದ್ದಾರೆ. ಬ್ಯಾಂಕ್ನಲ್ಲಿ ನಿಮಗೆ ಹೆಂಗೆ ಸಿಕ್ತು ಇದು? ಆ್ಯಕ್ಚುಲಿ ನಿಜಕ್ಕೂ ಕೂಡ ನನಗೆ ಆಶ್ಚರ್ಯ ಆಗ್ತಿದೆ. ಅವರು ಸೀಲೆಲ್ಲ ಹಾಕ್ಕೊಟ್ಟಿದ್ದಾರೆ, ಓಕೆ ಫೈನ್. ನಿಮಗೆ ಬ್ಯಾಂಕ್ನ ಎಷ್ಟೋ ಬ್ಯಾಂಕ್ಗಳವರು, ಎಷ್ಟೋ ಅಲ್ಲ ಎಷ್ಟು ಬ್ಯಾಂಕ್ಗಳವ್ರು ಕೊಡ್ತಾನೆ ಇಲ್ಲ ಡಾಕ್ಯುಮೆಂಟ್ಸ್ಗಳು. ಹೌದು, ಯಾರು ಕೇಳಿದ್ರು ಕೂಡ ಕೊಡ್ತಾ ಇಲ್ಲ. ಆದರೆ ಕೆಲವರು ನನಗೆ ಫೋನ್ ಮಾಡಿದವರೆಲ್ಲ ಹೇಳ್ತಾರೆ ಸರ್ ನಮ್ಮದೆಲ್ಲ ಸೂಪರ್ ಸರ್, ಮತ್ತು ಎಲ್ಲ ದಾಖಲೆಗಳಿದೆ ಸರ್ ಅಂತ. ಇದುವರೆಗೆ ಯಾವ ಒಬ್ಬನೂ ಕೂಡ ದಾಖಲೆಗಳನ್ನು ನನಗೆ ಕಳಿಸಿಲ್ಲ. ಅನ್ಯಾಯಕ್ಕೊಳಗಾಗಿರೋರು ದಾಖಲೆಗಳ ಕಳಿಸಿದರೆ ನನ್ನ ಹತ್ರ ಎಷ್ಟು ಸುಳ್ಳು ಲೆಕ್ಕ ಇದೆ ಅಂತ. ನಾನು ಎಲ್ಲ ಸವಲತ್ತು ತೊಗೊಂಡ್ಬಿಟ್ಟಿದ್ದೀನಿ, ಸೂಪರಾಗಿ ದುಡ್ಡಿದೆ, ನನಗೆ ದಾಖಲೆಗಳು ಕೊಟ್ಟಿದ್ದಾರೆ ಅಂತ ಇರುವಾಗ ಯಾರು ದಾಖಲೆಗಳನ್ನ ನಾನು ಕಳಿಸಿಲ್ಲ. ಹೇಳಿ ಕುಮಾರ್, ಏನಾಯ್ತು, ಹೇಗೆ ತಗೊಂಡ್ರಿ ನೀವು? ನಮ್ಗೆ ಮೊದಲಾಗಿ ಹೇಗೆ ಸಿಗ್ತಾ ಅಂದ್ರೆ, ನಮ್ಗೆ ಇದು ಕೆಲವೊಂದು ವಿಷಯಗಳ ಬಗ್ಗೆ ಯೂಟ್ಯೂಬ್ ಗಳಲ್ಲೆಲ್ಲ ತುಂಬಾ ಚರ್ಚೆಗೆ ಬಂತು, ಅಂದ್ರೆ ಸಂಘದ ಬಗ್ಗೆನೆ. ಆವಾಗ ಒಂದು ಇವರು ಧರ್ಮಸ್ಥಳದವರೇ ನಮ್ಮ ನಿರ್ಣಯ ಪುಸ್ತಕದಲ್ಲಿ ಒಂದು ನಿರ್ಣಯ ಮಾಡಿದ್ರು, ಅದನ್ನ ನಾನು ನಿಮ್ಗೆ ಕಲಿಸಿದ್ದೇನೆ, ನೋಡ್ಬೋದಾ ನಿರ್ಣಯ? ಹೌದು ಹೌದು. ಇದರಲ್ಲಿ ಕ್ರಮ ಸಂಖ್ಯೆ 12ರಲ್ಲಿ ಅವರು ಬರೆದಿದ್ದಾರೆ, ಡಿಸಿ ಖಾತೆಯಲ್ಲಿ ಸಂಘದ ಸದಸ್ಯರು ಬ್ಯಾಂಕಿಗೆ ಮನವಿ ಮಾಡಿದಾಗ ಸ್ಟೇಟ್ಮೆಂಟ್ ಅನ್ನು ಬ್ಯಾಂಕಿನಿಂದ ಒದಗಿಸುತ್ತೇವೆ ಅಂತ. ನಾವು ಈ ಪಾಯಿಂಟ್ ಅನ್ನು ಇಟ್ಕೊಂಡು ನಮ್ಗೆ ಸ್ಟೇಟ್ಮೆಂಟ್ ಬೇಕಂದ್ರೆ ನಾವು ಮನವಿ ಮಾಡಿದ್ದೇವೆ ಅವರಿಗೆ. ಸರಿ, ನಮ್ಮ ಬ್ಯಾಂಕ್ ನ ಸ್ಟೇಟ್ಮೆಂಟ್ ನಮಗೆ ಬೇಕು, ಇಲ್ಲದಿದ್ರೆ ನಾವು ಹಣ ಕಟ್ಟುವುದಿಲ್ಲ ಅನ್ನುವುದಾಗಿ ಅವರಿಗೆ ಮನವಿ ಮಾಡಿದ್ದೇವೆ. ಮನವಿ ಮಾಡಿದಾಗ ಮೊದಲಾಗಿ ಅವರು SKDRDP ಅಲ್ಲಿರುವಂತಹ ಪ್ರಿಂಟ್ ಔಟ್ ಅನ್ನು ನಮ್ಗೆ ತಂದು ಕೊಟ್ಟರು.
ಆವಾಗ ಅದನ್ನೆಲ್ಲ ನೋಡಿದಾಗ ಮೊದಲಿಗೆ ನಂಗೆ ಸರಿ ಅನಿಸ್ತು, ಯಾರು ಎಲ್ರು ಹೇಳ್ತಾರೆ ಡಾಕ್ಯುಮೆಂಟ್ ಕೊಡಲ್ಲ ಅಥವಾ ಸ್ಟೇಟ್ಮೆಂಟ್ ಇದ್ರಲ್ಲಿ ಇಲ್ಲ ಅನ್ನೋದು. ಹಾಗೆ ನಮಗೂ ಕೂಡ ಆಯ್ತು, ಇವಾಗ ತಂದು ಕೊಡಲ್ಲ, ಇನ್ನು ಕಟ್ಬಹುದಲ್ಲ ಅಂತ. ಅವ್ರು ಕೊಡ್ಬೇಕಾದ್ರೆ ನಮ್ಮನ್ನು ಮೀಟಿಂಗ್ ನಲ್ಲಿ ಕೊಟ್ಟಾರೆ, ನಮ್ಮ 10 ಮಂದಿ ಸದಸ್ಯರು ಇರುವಾಗಲೇ. ನಾವು ಆವಾಗ ಹೇಳಿದ್ವಿ, ಇವರ ಹತ್ರ ಏನು ಡಾಕ್ಯುಮೆಂಟ್ಸ್ ಎಲ್ಲ ಇದೆ, ನಾವು ಕಟ್ಬಹುದು ಅನ್ನೋದು ನಮ್ಮ ಗಮನಕ್ಕೆ ಬಂತು. ಸರಿ. ಅಂದ್ರೆ ನೇರವಾಗಿರುವಂತಹ ವ್ಯವಹಾರದಲ್ಲಿ ನಮಗೂ ಅದರಲ್ಲಿ ಯಾವುದೇ ಆಕ್ಷೇಪ ಇಲ್ಲ. ಹಾಗಾಗಿ ನಾವು ಇನ್ನು ಕಟ್ಟುವುದಂತ ಬಂದು ಮನೆಗೆ ಬಂದು ಇದನ್ನೊಮ್ಮೆ ಚೆಕ್ ಮಾಡೋಣ ಅಂತ ಪುಸ್ತಕ ಲೈನ್ ಮತ್ತು SKDR ಕೊಟ್ಟಂತಹ ಕೆಲವು ಪುಸ್ತಕ, ಅಂದ್ರೆ ಅವರು ನಮ್ಮಲ್ಲಿ ವಾರದ ನಿರ್ಣಯ ಪುಸ್ತಕನ ನಿಮ್ಗೆ ಕೊಟ್ರು. ನಿರ್ಣಯ ಪುಸ್ತಕ ನಮ್ಮಲ್ಲಿ ಇರುತ್ತೆ, ಸ್ಟೇಟ್ಮೆಂಟ್ ಮಾತ್ರ ಅವ್ರು ಕೊಟ್ಟಿದ್ದು. ಓಕೆ, ಅಂದ್ರೆ ಇವರು ಮನೆಗೆ ಅವ್ರ ಆಫೀಸ್ಗೆ ಹೋಗ್ಬಿಟ್ಟು ಸ್ಟೇಟ್ಮೆಂಟ್ ಹೆಂಗ್ ಬೇಕೋ ಅದು ಬರ್ಕೊ ಬಂದು ನಿಮ್ಗೆ ಕೊಟ್ರು. ಬಟ್ ಅಲ್ಲಿವರೆಗೂ ನಿಮ್ಗೆ ಗೊತ್ತಿಲ್ಲ ಇದು ಸರಿನೋ ಇದು ಸುಳ್ಳು ಅಂತ. ಹೌದೌದೌದು. ಓಕೆ, ನೆಕ್ಸ್ಟ್ ಏನ್ ಮಾಡಿದ್ರಿ? ಅದನ್ನು ವಾರದ ಲೈನ್ ಅಲ್ಲಿ ನೋಡ್ತಾ ಬರ್ಬೇಕಾದ್ರೆ ನಮ್ಗೆ ಏನು ಅನುಮಾನ ಬಂತು, ಅಂದ್ರೆ ಅದರಲ್ಲಿ ಯಾವುದೇ ಸೀಲ್ ಅಂಡ್ ಸಿಗ್ನೇಚರ್ ಇರ್ಲಿಲ್ಲ. ಹಾಗಾಗಿ ನಾವು ಇಲ್ಲ, ನಮ್ಗೆ ಇದು ಸೀಲ್ ಸಿಗ್ನೇಚರ್ ಇರುವುದೇ ಬೇಕಂತ ಕೇಳಿದೆ. ಬ್ಯಾಂಕ್, ಅದು ಕೂಡ ಬ್ಯಾಂಕ್ ಇದ್ದು. ಹೌದು. ಆಮೇಲೆ ಹಣ ಕಟ್ಟಲಿಲ್ಲ, ಅಂದ್ರೆ ನಮ್ದು ಸಾಧಾರಣ 16 ಲಕ್ಷವರೆಗೆ ಇರುವಂತಹ ಸಂಘ, ಅದು ಅದರ 16 ಲಕ್ಷವರೆಗೆ ಲಿಮಿಟ್ ಇದೆ ಅದರಲ್ಲಿ. ಹಾಗಾಗಿ ಅವರು ಮತ್ತೆ ನಮ್ಗೆ ಆಯ್ತು ನಾವು ತಂದು ಕೊಡ್ತೇವೆ ಅಂತ ಹೇಳಿ ಹೋಗಿದ್ದಾರೆ. ಮತ್ತೆ ನಮ್ಗೆ ತಂದು ಕೊಟ್ಟರು. ಅದರಲ್ಲಿ ನೋಡ್ಬೇಕಾದ್ರೆ ಮೊದಲಾಗಿ ಡೇಟ್ ನೋಡ್ಬಹುದು, ಆಮೇಲೆ ಅವರು ಡೇಟ್ ಅಲ್ಲಿ ನೋಡಿ ಅಲ್ಲಿ ಮೊದಲಿನ ಡೇಟಿಗೆ, ಅಂದ್ರೆ ನಮ್ಮ ಅಕೌಂಟ್ ಓಪನ್ ಆಗಿರುವಂತ ಡೇಟಿಗೂ ಅದರಲ್ಲಿ ಅವರು ವ್ಯವಹಾರ ಮಾಡಿದಂತ ಡೇಟಿಗೂ ತುಂಬಾನೇ ವ್ಯತ್ಯಾಸ ಇದೆ. ಅದು ಕೂಡ ಅವರು 7 ಲಕ್ಷದವರೆಗೆ, ಅಂದ್ರೆ 11 ತಿಂಗಳಿಗಿಂತ ಮುಂಚೆನೆ 7 ಲಕ್ಷದವರೆಗಿನ ವ್ಯವಹಾರ ಆಗಿದೆ. ಇವಾಗ ಉದಾಹರಣೆಗೆ ನಿಮ್ಮಲ್ಲಿ ಅಕೌಂಟ್ ಇಲ್ಲ, ಬಹುಶಃ ಒಂದು ಅಕೌಂಟ್ ಇಲ್ಲ, ನಾವು ಬ್ಯಾಂಕ್ ಅಲ್ಲಿ ಹೋಗಿ ನನ್ನದು ಇಷ್ಟು ರೂಪಾಯಿಯನ್ನು ಇಟ್ಕೊಳ್ಳಿ ಅಂತ ಹೇಳಿದ್ರೆ ಅವ್ರು ಇಟ್ಕೊಳ್ಳುವುದಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಇದನ್ನ ಇಲ್ಲಿ ಅವರು ಮಾಡಿದ್ದಾರೆ. ಅಂದ್ರೆ ನಿಮ್ಮ ಸಂಘ ಶುರು ಆಗೋಕ್ಕಿಂತ ಮುಂಚೆನೆ 9 ತಿಂಗಳ ಮುಂಚೆನೆ ಅಕೌಂಟ್ ಓಪನ್ ಆಗಿದೆ. 11 ತಿಂಗಳ ಮುಂಚೆ, ಅಂದ್ರೆ ಡಿಸೆಂಬರ್ ಅಲ್ಲಿ ನಮ್ಮ ಅಕೌಂಟ್ ಓಪನ್ ಆಗಿರೋದು. ಆದ್ರೆ ಇವರು ಜನವರಿಯಲ್ಲಿ ವ್ಯವಹಾರ ಮಾಡಿದ್ದಾರೆ. ಆಲ್ರೆಡಿ ಎಕ್ಸಿಸ್ಟಿಂಗ್ ಅಲ್ಲಿ ಇದೆ ಅದು ಅಕೌಂಟ್. ಓಕೆನಾ? ಅದಾದ್ಮೇಲೆ ನೀವು ಲೋನ್ ತಗೊಂಡಿದ್ದು. ಹೌದೌದು. ಇವರು ಸ್ಟೇಟ್ಮೆಂಟ್ ಫಾರ್ಮ್ ಅಂತ ಒಂದು ಈ ಕಡೆಗೆ ಒಂದು ಕೊಟ್ಟಿದ್ದಾರೆ, ಅದರಲ್ಲಿ 27/12/2022. ಆದ್ರೆ ಇಲ್ಲಿ 27 ಇಲ್ಲಿ ವ್ಯವಹಾರ ಮಾಡಿರುವುದು 4/1/2022. ಅಂದ್ರೆ ಇದರಿಂದ ಅವರು ಡೆಬಿಟ್, ಅಂದ್ರೆ ಅದನ್ನು ತೆಗೆದಿದ್ದಾರೆ 7,30,899 ರೂಪಾಯಿಯನ್ನು. ಅಂದ್ರೆ ಅಕೌಂಟ್ ಓಪನ್ ಆಗೋದಕ್ಕಿಂತ ಮುಂಚೆನೆ ಇವರು ಅದರಿಂದ 11 ತಿಂಗಳು ಮುಂಚೆನೆ ಅದರಿಂದ 7 ಲಕ್ಷವನ್ನು ತೆಗೆದಿದ್ದಾರೆ. ಆಮೇಲೆ ಕಂಟಿನ್ಯೂಸ್ ಆಗಿ ಮತ್ತೆ 47,000 ರೂಪಾಯಿ ತೆಗೆದಿದ್ದಾರೆ. ಅದೇ ದಿನ ಮತ್ತೆ 4,000 ತೆಗೆದಿದ್ದಾರೆ. ಅಲ್ಲ, ನನ್ನ ಪ್ರಶ್ನೆ ಏನು ಗೊತ್ತಾ, ನೀವುಗಳೆಲ್ಲ ಓಪನ್ ಮಾಡಿರುವಂತ ಅಕೌಂಟು ಅವ್ರು ಹೆಂಗೆ ಟ್ರಾನ್ಸಾಕ್ಷನ್ ಮಾಡ್ಕೊತಾ ಇದ್ದಾರೆ? ಅವರು ಯಾರು ಹ್ಯಾಂಡಲ್ ಇದೆ ಅದು? ಇವಾಗ CC ಅಕೌಂಟ್ ಅಂತ ಹೇಳ್ತಾ ಇದ್ದಾರೆ. CC ಅಕೌಂಟ್, ಓಕೆ. ನಾವು ಬೇರೆ ಯಾವ್ದಾದ್ರು ಸಂಘಕ್ಕೆ ಹೋಲಿಸಿದ್ರೆ, ಅಂದ್ರೆ ಬೇರೆ ಸಂಘ ಇದೆ ನಮ್ಗೆ, ಇವಾಗ ನವೋದಯ ಆ ತರ ಎಲ್ಲ ಇದೆ. ಅದರಲ್ಲಿ ಅಧ್ಯಕ್ಷರ ಕಾರ್ಯದರ್ಶಿಯ ಇದೇ ಚಕ್ಕೆ ಕೊಡ್ಬೇಕು, ಅಂದ್ರೆ ಬ್ಯಾಂಕಿನಿಂದ ಟ್ರಾನ್ಸ್ಫರ್ ಆಗ್ಬೇಕಾದ್ರೆ ಎಷ್ಟೇ ಹಣ ಬೇಕಾದ್ರೆ ಟ್ರಾನ್ಸ್ಫರ್ ಆಗ್ಬೇಕಾದ್ರೆ ಅದು ಬ್ಯಾಂಕ್ ನಾವು ಅದಕ್ಕೆ ಸೈನ್ ಹಾಕಿ ಕೊಡ್ಬೇಕು. ಆದ್ರೆ ಇಲ್ಲಿ ಎಲ್ಲೂ ಹಾಗಿಲ್ಲ, ಇವರೇ ಅದನ್ನು ಎಷ್ಟು ಬೇಕಷ್ಟು ಇವರೇ ಡೆಬಿಟ್ ಮಾಡ್ಬೋದು, ಕ್ರೆಡಿಟ್ ಮಾಡ್ತಾರೆ. ಓಕೆ, ಎಷ್ಟು ಬೇಕೋ ದುಡ್ಡು ತುಂಬೋದು, ಎಷ್ಟು ಬೇಕೋ ದುಡ್ಡು ತಗೋಬಹುದು. ಅದಕ್ಕೆ ನಾನೊಂದು ಇಲ್ಲೊಂದು ಸಾಕ್ಷಿ ಕೊಟ್ಟಿದ್ದೇನೆ, ಅಂದ್ರೆ ಅವರು 94,000 ಒಂದೇ ದಿನಕ್ಕೆ ತುಂಬಿದ್ದಾರೆ. ಇವಾಗ ಯಾವುದೇ ಒಂದು ಸಂಸ್ಥೆ ಆಗ್ಲಿ ಅವರಿಗೆ ನಷ್ಟ ಮಾಡಿಕೊಂಡು ಯಾರಿಗೂ ಅಷ್ಟೊಂದು ಹಣ ತುಂಬುವುದಕ್ಕಾಗುತ್ತಾ? ಹೌದು. ಅಂದ್ರೆ ಇಲ್ಲಿ ಇವರಿಗೆ ಡೆಬಿಟ್ ಮಾಡಬಹುದು, ಅಂದ್ರೆ ತೆಗಿಬಹುದು ಅನ್ನೋ ಕಾರಣಕ್ಕೆ ಅಷ್ಟೊಂದು ತುಂಬುತ್ತಾರೆ. ಕ್ರೆಡಿಟ್ ಕೂಡ ಮಾಡ್ಕೊಂಡು ಹೋಗ್ತಾರೆ, ಕ್ರೆಡಿಟ್ ಮಾಡುತ್ತಾರೆ, ಡೆಬಿಟ್ ಮಾಡ್ತಾರೆ. ಹೌದು, ಹಾಗೆ. ಅಂದ್ರೆ ಸೊ ಬ್ಯಾಂಕು ಅಕೌಂಟ್ ಅವಾಗಲೇ ಓಪನ್ ಆಗೋಗ್ಬಿಟ್ಟಿದೆ, ನಿಮ್ಗೆ ಗೊತ್ತೇ ಇಲ್ಲ, ಅದು ಟ್ರಾನ್ಸಾಕ್ಷನ್ ನಡೀತಾ ಇದೆ. ಆದ್ರೆ ಒಂದೊಂದು ಸಂಘಕ್ಕೆ ಒಂದೊಂದು ಬ್ಯಾಂಕ್ ಅಕೌಂಟ್ ಓಪನ್ ಆಗ್ಬೇಕಾದ್ರೆ ಅಲ್ಲಿ ನಿಮ್ಮ ಸೈನ್ ಇರಬೇಕು, ನಿಮ್ಮ ಪ್ಯಾನ್ ಕಾರ್ಡ್ ಇರಬೇಕು, ನಿಮ್ಮ ಆಧಾರ್ ಕಾರ್ಡು, ತಂಬು, ಈ KYC ಎಲ್ಲವೂ ಕೂಡ ಇರಬೇಕು. ಆದ್ರೂ ಕೂಡ ಅಲ್ಲಿ ಅಕೌಂಟ್ ಓಪನ್ ಆಗಿದೆ, ಓಪನ್ ಆಗಿ ಟ್ರಾನ್ಸಾಕ್ಷನ್ ಕೂಡ ಆಗೋಗ್ಬಿಟ್ಟಿದೆ. ನೀವು ಸಂಘ ಶುರುವಾಗಿ ಎಷ್ಟೋ ದಿನಗಳ ಆದ ಮೇಲೂ ಕೂಡ ಟ್ರಾನ್ಸಾಕ್ಷನ್ ಆಗಿದೆ ಇದು. ಹೌದೌದು. ಓಕೆ.
ಸೊ ನಿಮ್ಗೆ ಅನುಮಾನ ಬಂದು ಚೆಕ್ ಮಾಡಿಸಿದಾಗ ಸರ್ಟಿಫೈಡ್ ಕಾಪಿನ ಬ್ಯಾಂಕ್ನವ್ರು ಕೊಟ್ಟರು. ಹೌದೌದು ಕೊಟ್ಟಿದ್ದೆ. ಅದನ್ನ ಚೆಕ್ ಮಾಡಿದಾಗ ನಿಮ್ಗೆ ಆದಂತ ಶಾಕ್ ಏನು? ಶಾಕ್ ಅಲ್ಲ ಅದು, ಅಂದ್ರೆ ಮೊದ್ಲೇ ನಮ್ಗೆ ಗೊತ್ತಿತ್ತಲ್ಲ, ಯೂಟ್ಯೂಬ್ ಗಳೆಲ್ಲ ಬರ್ತಾ ಇತ್ತು, ಅಂದ್ರೆ ಸರಿ ಅಂತ ಅನ್ಸ್ತು. ಮೊದಲು ನಮ್ಗೆ ಇಲ್ಲ ಆತರ ಹಾಗೆ ಇರ್ಲಿಕ್ಕಿಲ್ಲ ಅನ್ನೋದು ನಮ್ಮ ವಾದ ಇತ್ತು. ಯೋಜನೆ ಅಂತ ತುಂಬಾ ಒಳ್ಳೇದಿರ್ಬೋದಪ್ಪ, ಹಂಗೆ ಮೋಸ ಮಾಡಲ್ಲ ಅಂತ. ಹೌದು. ಮತ್ತೆ ನಮ್ಗೆ ನೋಡುವಾಗ ಓಕೆ ಇವರು ಹೇಳುದು ಕರೆಕ್ಟ್ ಇದೆ ಅಂತ ಆಯ್ತು. ಓಕೆ ಓಕೆ ಸರ್. ಮತ್ತೆ ಅಲ್ಲಿ ಎಂಟ್ರಿಗಳೆಲ್ಲ ಇದೆ ನೋಡಿ, ಅಲ್ಲಿ ನೀವೇನು ಕೆಲಸ ಮಾಡ್ತಿದ್ದೀರಾ? ಸಂಘದಲ್ಲಿ ಸಾಲ ತಗೊಂಡಿದ್ದ ನೀವು? ನಾವು ಸಂಘದಲ್ಲಿ ಸಾಲ ತಗೊಂಡಿದ್ದೇವೆ. ಮತ್ತೆ ಯಾಕೆ ಸ್ಯಾಲ್ರಿ ಸಂಬಳ ಅಂತ ಏನೋ ಬಂದಿದೆಯಲ್ಲ, ಯಾಕೆ ಇದೆಲ್ಲ? ಅದೇ ಅದನ್ನು ನಾವು ಅವ್ರ ಹತ್ರ ಪ್ರಶ್ನಿಸಿದ್ದೇವೆ. ಅದಕ್ಕೆ ಅವರ ಯಾವ ಉದ್ದೇಶ ಕೊಟ್ರೆ ಆ ಉದ್ದೇಶನ ಮಾತ್ರ ಅಲ್ಲಿ ಎಂಟ್ರಿ ಆಗ್ಬೇಕಲ್ವಾ? ಸಂಬಳ ಅಂತ ಕೊಟ್ಬಿಟ್ರೆ ಯಾರು ನಿಮ್ಗೆ ಸಂಬಳ ಕೊಟ್ರ ಅವರು? ಹೌದು, ಇಲ್ಲಿ ನೋಡಿದ್ರೆ ಅದು ಸ್ಯಾಲ್ರಿ ಅನ್ನೋದು ನಿಜವಾಗಿ ಏನ್ ಅರ್ಥ ಕೊಡುತ್ತೆ ಸರ್? ಸಂಬಳ, ಕೆಲಸ ಮಾಡಿರೋದಕ್ಕೆ ಸಂಬಳ ಕೊಡುವಂಥದ್ದು ಸಂಬಳ. ಇದಕ್ಕೆ ನಾವು ಇದನ್ನು ಕೇಳಿದಾಗ ಈ ಸ್ಯಾಲ್ರಿ ಅನ್ನೋದಕ್ಕೆ ಪದಕ್ಕೆ ಅರ್ಥ ಅಂತ ಕೇಳಿದೆವು. ಅದಕ್ಕೆ ಇವರು ಹೇಳುವ ಪ್ರಶ್ನೆ, ಇವರು ಹೇಳುವ ಉತ್ತರ ಏನಂದ್ರೆ ಬ್ಯಾಂಕ್ ನಲ್ಲಿ ಇದಕ್ಕೆ ಬೇರೆ ಪದ ಇರ್ಲಿಲ್ಲ ಅಂತ ಕೊಡ್ಲಿಕ್ಕೆ, ಬೇರೆ ಪದ ಇರ್ಲಿಲ್ಲ ಆ ಹೊತ್ತಿಗೆ. ಅಲ್ಲಪ್ಪ, ನೀವು ಸಾಲ ತಗೊಂಡಿರೋದಕ್ಕೆ ಸಾಲ ಅಂತ ಕೊಡ್ಬೇಕಲ್ವಲ್ಲಿ? ಹೌದೌದು. ಇವರು ಹೇಳುವಂತ ಪದ, ಇವರು ಹೇಳುವ ಉತ್ತರ ಅಂದ್ರೆ ಬ್ಯಾಂಕ್ ಅದಕ್ಕೆ ಬೇರೆ ಆಪ್ಷನ್ ಇರ್ಲಿಲ್ಲ ಅಂತ ಹೇಳೋದು. ಇವಾಗ ನಾವು ಯಾವುದೇ ಒಂದು ಸಾಲ ತಗೊಂಡ್ರೆ ಅದನ್ನು ಸಾಲ ರಿಕವರಿಯ ಯಾವ ರೀತಿಯಾಗಿ ಇರ್ತದೆ ಆ ರೀತಿಯಾಗಿ ಅಲ್ಲಿ ಆಪ್ಷನ್ ಇರ್ತದೆ. ಹೌದು ಹೌದು ಹೌದು. ಇವರಿಗೆ ಇಲ್ಲಿ ಆಪ್ಷನ್ ಇರ್ಲಿಲ್ಲ, ಸ್ಯಾಲರಿ ಅನ್ನೋದು ಬಿಟ್ರೆ ಬೇರೆ ಆಪ್ಷನ್ ಇರ್ಲಿಲ್ಲ ಅಂದ್ರೆ ಇದಕ್ಕೆ ಅರ್ಥ ಉಂಟಾ? ಅರ್ಥ ಇಲ್ಲ. ಸೊ ಹಾಗಾದ್ರೆ ಗೋಲ್ಮಾಲ್ ಅಂತ ನೇರವಾಗಿ ಗೊತ್ತಾಗುತ್ತೆ. ಯಾಕೆಂದ್ರೆ ಯಾವ ವಿಷಯಕ್ಕೆ ನಿಮ್ಗೆ ಸಾಲ ಕೊಟ್ಟಿರ್ತಾರೆ ಆ ಸಾಲನ ಅಲ್ಲಿ ಎಂಟ್ರಿ ಮಾಡಬೇಕು. ಇಂಥ ವಿಷಯಕ್ಕೆ ಸಾಲ ಕೊಟ್ಟಿದ್ದೆ, ಇದು ಇಲ್ಲಿ ಡೆಬಿಟ್ ಆಗಿದೆ, ಇಲ್ಲಿ ಕ್ರೆಡಿಟ್ ಆಗಿದೆ ಅನ್ನುವಂಥದ್ದು. ಓಕೆ. ಸೊ ಅಲ್ಲಿ ತುಂಬಬೇಕಂತಂದ್ರೆ ಆ ಒಂದು ಸೆಂಟೆನ್ಸ್ನ ಅಲ್ಲಿ ಹಾಕ್ಬೇಕು. ಈಗ ನಾವು ಬ್ಯಾಂಕಲ್ಲಿ ಟ್ರಾನ್ಸಾಕ್ಷನ್ ಮಾಡಿದಾಗ ಅಲ್ಲಿ ಹೇಳ್ತಿರ ಗೊತ್ತಾ, ATM ನಲ್ಲಿ ಟ್ರಾನ್ಸಾಕ್ಷನ್ ಆಯ್ತು ಅಂದ್ರೆ ATM ನಂಬರು ಮತ್ತು ಅದ್ರ ಹೆಸರೆಲ್ಲ ಬರುತ್ತೆ. ನಾವು ದುಡ್ಡು ಹಾಕಲಿ ಸೇವಿಂಗ್ಸ್ ಅಂತ ಏನೋ ಒಂದು ಬರುತ್ತೆ. ಆ ಥರ ಯಾವುದು ಕೂಡ ಬಂದಿಲ್ಲ. ಇದನ್ನು ನಾವು ಪ್ರಶ್ನೆ ಮಾಡಿದ್ವಿ ಬ್ಯಾಂಕ್ ಅಲ್ಲಿ. ಮತ್ತೆ ನಾವು ಬ್ಯಾಂಕಿಗೆ ಹೋಗಿದ್ದೇವೆ ಅಂತ ಅವ್ರು ಹೇಳಿದ್ರು. ಅಂದ್ರೆ ಈ ಆಪ್ಷನ್ ಅನ್ನು ಯಾಕೆ ಕೊಟ್ಟಿದ್ದೀರಿ ಅಂತ ಕೇಳಿದಕ್ಕೆ ಬ್ಯಾಂಕ್ ನವರು ಹೇಳ್ತಾರೆ, ಇದು ನಾವು ಕೊಟ್ಟದ್ದಲ್ಲ, ಇದು ಅವರು SKDRDPI ನಲ್ಲಿ ಇವರಿಗೆ ಟ್ರಾನ್ಸ್ಫರ್ ಆಗುತ್ತೆ ಆ ಅಕೌಂಟ್ ಅಲ್ಲಿಂದ ಹಣ. ಅವರಲ್ಲಿ ಆಪ್ಷನ್ ಏನಂತ ಅದಕ್ಕೆ ಬರ್ದಿರ್ತಾರೆ, ನಾವು ಬರೆಯುವುದಲ್ಲ. ಅದನ್ನು ನಾವು ನಿಮ್ಗೆ ಪ್ರಿಂಟ್ ಅವಲ್ಲಿ ಅದು ಹಾಗೆ ಬರುತ್ತೆ ಅಲ್ವಾ? ಓಕೆ ಓಕೆ. ಉದಾಹರಣೆಗೆ ನೀವೊಂದು ಗೂಗಲ್ ಪೇ ಅಲ್ಲಿ ನೀವು ಅಲ್ಲಿ ಎಂಟ್ರಿ ಮಾಡ್ಲಿಕ್ಕಿದೆ ಅಂದ್ರೆ ಏನಾದ್ರೂ ಎಂಟ್ರಿ ಮಾಡ್ಬೋದು ನಿಮ್ಗೇನೆ. ಹೌದು ಹೌದು. ಹಾಗೆ ಮಾಡಿದಾಗ ಇದು ಈ ಆಪ್ಷನ್ ಬರುತ್ತೆ ಅಂತ ಹೇಳ್ತಾರೆ ಅವರು. ಅಂದ್ರೆ ಇಲ್ಲಿ ಅವರ ತಪ್ಪಿಲ್ಲ, ಬ್ಯಾಂಕಿನವರ ತಪ್ಪಿಲ್ಲ ನೋಡಿದ್ರೆ, ಇಲ್ಲಿ ಇವರದ್ದೇ ತಪ್ಪ ಅಂತ ಕಾಣುತ್ತೆ. ಓಕೆ. ಅಂದ್ರೆ ಬ್ಯಾಂಕ್ನವ್ರು ತಪ್ಪಿಲ್ಲ ನಿಜ, ಆದ್ರೆ ಇವಾಗ ಯಾರಿಗೂ ಬ್ಯಾಂಕ್ನವರೇ ಸ್ಟೇಟ್ಮೆಂಟೇ ಕೊಡ್ತಾ ಇಲ್ವಲ್ಲ. ನಾವು ಕಟ್ಟೋ ದುಡ್ಡು ನಮಗೆ ಸ್ಟೇಟ್ಮೆಂಟ್ ಕೊಡಿ ಅಂತಂದ್ರೆ ಬ್ಯಾಂಕ್ನವ್ರು ಕೊಡ್ತಾ ಇಲ್ಲ ಅಂತಂದ್ರೆ ಅಲ್ಲಿಗೆ ಗೋಲ್ಮಾಲ್. ಇವತ್ತು ಎಷ್ಟೋ ಜನಗಳಲ್ಲ, ಲಕ್ಷಾಂತರ ಜನಗಳಿಗೆ ಯಾರಿಗೂ ಕೂಡ ಸ್ಟೇಟ್ಮೆಂಟ್ ಸಿಗ್ತಾ ಇಲ್ಲ. ಹೌದು ಸರ್. ಇಲ್ಲ, ಅದನ್ನು ಅವ್ರು ನಿಜವಾಗಿ ಹೋಗಿ ಆ ಹೊತ್ತಿನಲ್ಲಿ ನಾನು ಏನು ಹೇಳ್ತೀನಿ ಅಂದ್ರೆ, ನಮ್ಗೆ ನಿರ್ಣಯ ಮಾಡಿದ್ರಲ್ಲ ಪುಸ್ತಕದಲ್ಲಿ, ಆ ಹೊತ್ತಿಗೆ ಎಲ್ಲರಿಗೂ ಅದೇ ತರ ನಿರ್ಣಯ ಮಾಡಿದ್ದಾರೆ ಪುಸ್ತಕಕ್ಕೆ. ಪ್ರತಿ ಒಂದು ಇದರಲ್ಲೂ ಎಲ್ರಿಗೂ ಅದೇ ತರ ನಿರ್ಣಯ ಮಾಡಿದ್ದಾರೆ. ಹಾಗಾಗಿ ಇವರು ಆ ನಿರ್ಣಯವನ್ನು ಅದರ ಪೇಜ್ ಅಲ್ಲಿ ಇವರು ಆ ಪ್ರಶ್ನೆ ಮಾಡ್ಬೋದು, ನಮ್ಗೆ CC ಅಕೌಂಟ್ ನ ಪಾಸ್ ಪುಸ್ತಕ ಬೇಕು ಕೊಡಿ ಅಂತ. ಇನ್ನಂತ ಹೇಳ್ತಿದ್ರೆ ಓಕೆ, ಆದ್ರೆ ಸ್ಟೇಟ್ಮೆಂಟ್ ಅನ್ನು ತಗೋಬಹುದಲ್ವಾ ಇವರು? ಸ್ಟೇಟ್ಮೆಂಟ್ ತಗೋಬೋದಲ್ವಾ? ಸ್ಟೇಟ್ಮೆಂಟ್ ನಿಮ್ಮ ಈಗ 10 ಜನ ಇದ್ರೆ 10 ಜನಗಳ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರಲ್ಲ, ಯಾರ ಹೆಸರು ಅನ್ನೋದು ಅಲ್ಲಿ ಬರುತ್ತೆ. ಫಸ್ಟ್ ಎಷ್ಟು ಕೊಟ್ರು ಅನ್ನೋದು ಬರುತ್ತೆ. ಆ ದುಡ್ಡು ಯಾವುದಕ್ಕೆ ಅಲ್ಲಿ ಡೆಬಿಟ್ ಆಗ್ತಿದೆ ಅನ್ನೋದು ಗೊತ್ತಾಗುತ್ತೆ, ಯಾವ್ದು ಜಮಾ ಆಗಿದೆ ಅನ್ನೋದು ಗೊತ್ತಾಗುತ್ತೆ ಅಲ್ವಾ? ಅದು ಯಾವ್ದು ಕೂಡ ಅವ್ರ ಹೆಸರು ಇರಲ್ಲ, ಯಾವ್ದು ಜಮಾ ಆಗ್ತಿದೆ ಅಂತಲ್ಲ, ಯಾವ ಡೇಟಲ್ಲಿ ಕಲೆಕ್ಷನ್ ಆಯ್ತು ಅಂತ ಗೊತ್ತಿರಲ್ಲ. ಇವ್ರು ಯಾವ್ದೋ ಕಲೆಕ್ಷನ್ ಮಾಡಿರ್ತಾರೆ, ಇನ್ಯಾವುದೋ ಸ್ಯಾಲ್ರಿ ಪಾಲ್ರಿ ಅಂತ ಏನೋ ಹಾಕ್ಬಿಟ್ಟಿರ್ತಾರೆ. ಇದನ್ನ ಇಷ್ಟು ವರ್ಷಗಳಿಂದ ಮಾಡ್ಕೊಂಡು ಬಂದಿರೋದಕ್ಕೋಸ್ಕರ ಈ ಸುಳ್ಳೆಲ್ಲ ಮುಚ್ಚಿಡೋದಕ್ಕೆ ವಿಷಯ ಇದೆ ನೋಡಿ. ನಾವು ಇದು ಸಾಲ ಅಂತ ಸಪರೇಟ್ ಇದೆ, ಉಳಿತಾಯ ಅಂತ ಸಪರೇಟ್ ಇದೆ. ಅದನ್ನು ಎಲ್ಲೂ ಉಳಿತಾಯ ಅಂತ ಮೆನ್ಷನ್ ಮಾಡಿಲ್ಲ. ಇವಾಗ ಅದಕ್ಕೆ ಸೇವಿಂಗ್ಸ್ ಬೇರೆ ಅಕೌಂಟ್ ಇರ್ಬೇಕು, ಇಲ್ಲದಿದ್ರೆ ಅದಕ್ಕೆ ಇವರು ಇಲ್ಲಿ ಒಟ್ಟಿಗೆ ತಗೊಳ್ಬಹುದು. ಸಾಲ ಮತ್ತು ಉಳಿತಾಯ ಒಟ್ಟಿಗೆ ತಗೊಳ್ಬಹುದು, ಬೇರೆ ಉಳಿತಾಯ ಅಂತ ಬೇರೆ ರೀತಿ ತಗೊಳ್ಳುವ ಅವಶ್ಯಕತೆ ಇತ್ತು. ಹೌದು ನೋಡಿ, ಅದೇನು ಹೇಳಿದಲ್ಲ 20 ರೂಪಾಯಿ ಉಳಿತಾಯ ಅಂತ ಹೇಳ್ತಾರೆ. ಅದ್ರ ಕಾಲಮೇ ಇಲ್ಲ, ಇಲ್ಲಿ ಉಳಿತಾಯದ ಕಾಲಮೇ ಇಲ್ಲ. ಹಾಗಾದ್ರೆ
ಹೌದು. ನೀವು ಉಳಿತಾಯ ಅಂತ ಹೇಳ್ಬಿಟ್ಟೆ ಅಲ್ವಾ ತಗೋತಾ ಇರೋದು, ಅದ್ರ ಕಾಲಮೇ ಇಲ್ವಲ್ಲ ಇಲ್ಲಿ ಅಂತ, ಎಲ್ಲಿದೆ ಹೌದು. ಮತ್ತೆ ಆ ದುಡ್ಡು ಎಲ್ಲಿ ಹೋಗ್ತಾ ಇದೆ? ಅದೇ ಅದನ್ನೇ ನಾವು ಕೇಳುದು, ಇದು ಎಲ್ಲಿ ಹೋಗಿದೆ, ಅದಕ್ಕೆ ಬಡ್ಡಿ ಎಷ್ಟು ಕೊಡ್ತಾರೆ. ಇವಾಗ ಸೇವಿಂಗ್ಸ್ ನಾವು ಈಗ ಲಾಭಾಂಶ ಕೊಡ್ಬೇಕು ಅಂದ್ರೆ ಕುಮಾರ್ ಅವರೇ, ಅವ್ರು ಲಾಭಾಂಶ ಕೊಡ್ಬೇಕು ಅಂತಂದ್ರೆ ಈ ಏನು ಉಳಿತಾಯ ದುಡ್ಡು ಏನು ಕಲೆಕ್ಷನ್ ಮಾಡ್ಕೋತಿದ್ರೆ 8-10 ವರ್ಷ 15 ವರ್ಷದಿಂದ, ಅದೆಲ್ಲ ಒಂದ್ ಕಡೆ ಡೆಪಾಸಿಟ್ ಆಗಿರ್ಬೇಕು, ಅಲ್ಲಿಂದ ಬಡ್ಡಿ ಬರಬೇಕು, ಅದನ್ನ ಲಾಭಾಂಶ ಅಂತ ಹಂಚಬೇಕು, ಈ ಥರದ್ದು ಏನೋ ಒಂದು ಇರುತ್ತೆ ಅಲ್ವಾ? ಅದು ಬಿಟ್ಟು ಅದು ಎಲ್ಲೂ ಕೂಡ ಮೆನ್ಷನ್ ಆಗಿಲ್ಲ ಯಾವ ಚೀಲದಲ್ಲಿದೆ ಲಾಭಾಂಶ ಅಂತ. ಸುಮ್ಮನೆ ಎತ್ತಿ ಒಂದು 1,000 ರೂಪಾಯಿ 2,000 ರೂಪಾಯಿ ಪ್ರಶ್ನೆ ಮಾಡಿದವ್ರಿಗೆ ಕೊಟ್ಬಿಟ್ಟು ಲಾಭಾಂಶ ಕೊಟ್ಬಿಟ್ಟಿದ್ರೆ ಅಂತ ಕಣ್ಣಿಗೆ ಮಣ್ಣೆಡ್ಚಿ ಕೆಲಸ ಮಾಡ್ತಿದಾರೆ ಅಂತ ಇವರು. ಅವರು ಲಾಭಾಂಶ ಅಂತ ಕೆಲವರಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಅಲ್ಲ, ಮೊದಲೆಲ್ಲ ನಮಗೂ ಲಾಭಾಂಶ ಬರ್ತಿತ್ತು, ಅದನ್ನ ನಾವು ಪ್ರಶ್ನೆ ಮಾಡ್ತಿರ್ಲಿಲ್ಲ. ಇದು ಅವರು ಯಾವುದರ ಮೇಲೆ ಲಾಭಾಂಶ ಕೊಟ್ಟಿದ್ದಾರೆ ಅದು ಗೊತ್ತಾಗಲ್ಲ. ಕರೆಕ್ಟ್, ಯಾವುದ್ರ ಮೇಲೆ? ನಾನೊಂದು 4 ವರ್ಷಕ್ಕೆ ಸಾಲ ತಗೊಂಡಿರ್ತೇನೆ, 2 ವರ್ಷದಲ್ಲಿ ಸಂದಾಯ ಮಾಡ್ತೇನೆ, 3 ವರ್ಷದಲ್ಲಿ ಸಂದಾಯ ಮಾಡ್ತೇನೆ. ಇವರು ಬಡ್ಡಿಯನ್ನು 4 ವರ್ಷಕ್ಕೆ ತಗೊಳ್ತಾರೆ, ಅಂದ್ರೆ ಮೊದಲೇ ಬಡ್ಡಿ ತಗೊಳ್ತಾರೆ ಇಲ್ಲಿ. ಹೌದು. ಹಾಗಾದ್ರೆ ಅದರ ಲಾಭಾಂಶವ ಅಥವಾ ನಮ್ಮ ಉಳಿತಾಯದ ಲಾಭಾಂಶವ, ಅಂದ್ರೆ ಹೆಚ್ಚುವರಿ ಹೋದಂತ ಲಾಭಾಂಶವ ನಮ್ಮ ಹಣದಿಂದ ಎಲ್ಲೂ ಇಲ್ಲ. ಆಡಿಟಿಂಗ್ ನಡೆಯಲ್ವಾ ಇವೆಲ್ಲ? ನಡೆಯುತ್ತೆ, ಆಡಿಟಿಂಗ್ ನಡೆಯುತ್ತೆ. ಆಡಿಟಿಂಗ್ ನಲ್ಲಿ ಇಂಥದ್ದು ಏನು ಇರುವುದಿಲ್ಲ, ಅಂದ್ರೆ ಕೇವಲ ಹಾಜರಾತಿ. ಮತ್ತೆ ಅವರು ಆಡಿಟಿಂಗ್ ಮಾಡುದು ಕೂಡ ಬ್ಯಾಂಕ್ ಲೈನ್ಗೂ ಮತ್ತು ಬ್ಯಾಂಕ್ ಪಾಸ್ ಪುಸ್ತಕವನ್ನು ಹಿಡಿದು ಮತ್ತು ಪುಸ್ತಕ ಅದರ ಮೇಲೆ ಆಡಿಟಿಂಗ್ ಆಗಿರ್ಬೇಕು. ಹೌದು. ಇವರಿಗೆ ಯಾವುದೇ ಇದು ಬ್ಯಾಂಕ್ ಲೈನ್ ಅಲ್ಲಿ ನೋಡಲ್ಲ, ಅಂದ್ರೆ ನಾವೀಗ ಹಣ ಪುಸ್ತಕದಲ್ಲಿ ಕಟ್ಟಿರ್ತೇವೆ, ಬ್ಯಾಂಕ್ ಸ್ಟೇಟ್ಮೆಂಟ್ ಮೇಲೆ ಆಡಿಟಿಂಗ್ ನಡಿಬೇಕು. ಇವರೇ ಬರ್ಕೊಂಡು ಇವರೇ ಆಡಿಟಿಂಗ್ ಮಾಡ್ಕೊಂಡು ಕೊಡ್ತಾ ಇದಾರೆ. ಆದ್ರೆ ಈಗ ಜನಕ್ಕೆ ಎಚ್ಚರ ಆಗ್ತಿದೆ ನಿಮ್ಮಂತವರಿಂದ, ಎಲ್ಲರೂ ಕೂಡ ಈಗ ಸ್ಟೇಟ್ಮೆಂಟ್ ಕೇಳಕ್ಕೆ ಶುರು ಮಾಡಿದ್ರೆ. ಕೆಲವರು ಪಾಪ ಭಯ ಪಟ್ಟು ಸುಮ್ಮನೆ ಇದ್ದಾರೆ, ಅವ್ರಿಗೆ ಮುಂದೆ ಲೋನ್ ಸಿಗುತ್ತೆ ಅಂತ ಭರವಸೆ ಮೇಲೆ ಅವರು ಇದ್ದಾರೆ. ಲೋನ್ ತಗೊಂಡ್ಮೇಲೆ ಅವರು ಕೂಡ 4-5 ಕಂತು ಕಟ್ಟದೆ ನೆಕ್ಸ್ಟ್ ಇದೇ ತರ ಲೆಕ್ಕ ಕೇಳಿ ಅವರು ಸ್ಟಾಪ್ ಮಾಡಕ್ಕೆ ತುಂಬಾ ಜನ ಹೆಣ್ಮಕ್ಳು ಮಾತಾಡಿದ್ರು ನನ್ನ ಜೊತೆ. ಕೊಟ್ಟ ಮೇಲೆ ನಮಗೆ ಡಾಕ್ಯುಮೆಂಟ್ ಕೊಟ್ಟ ಮೇಲೆ ನಾವು ಇದನ್ನು ಇವರಲ್ಲಿ ಸೇರಿಸಿದ್ದು ಆಡಿಟ್ ಆಯ್ತು ಸರ್. ಅದರಲ್ಲಿ ಸಂಘದ ಕಾರ್ಯಕ್ಷಮತೆಯ ಬಗ್ಗೆ ಒಂದು ವಿವರ ಅಂತ ಇದೆ. ಅದರಲ್ಲಿ 5ನೇ ಇದು ಬರುತ್ತೆ, ಕ್ರಮ ಸಂಖ್ಯೆ 5ರಲ್ಲಿ ಬ್ಯಾಂಕ್ ಜಮೆ ಅಂತ ಬರುತ್ತೆ. ಅದರಲ್ಲಿ ಗರಿಷ್ಠ ಅಂಕ ಅಂದ್ರೆ ನಮ್ಗೆ ಇವಾಗ ನನ್ನಲ್ಲಿ ಡಾಕ್ಯುಮೆಂಟ್ಸ್ ಇರುವುದರಿಂದ 10 ಅಂತ ಕೊಟ್ಟಿದ್ದಾರೆ. ಗುರಿ 26, ಸಾಧನೆ 26, ಅಂದ್ರೆ 10 ಪಾಯಿಂಟ್ ಅದಕ್ಕೆ ಗರಿಷ್ಠ ಅಂಕ 10 ಅಂತ ಕೊಡ್ತಾರೆ. ನಾನು ಇದನ್ನು ಕೂಡ ಪ್ರಶ್ನೆ ಮಾಡಿದ್ದೇನೆ, ಅಂದ್ರೆ ಇಲ್ಲಿ ನೀವು ಬ್ಯಾಂಕ್ಗೆ ಜಮೆ ಮಾಡಿಲ್ಲ, ಅಂದ್ರೆ ಇಲ್ಲಿ ಬ್ಯಾಂಕ್ ಜಮೆ ಆಗಿರೋದನ್ನ ವಿವರ ಹೆಚ್ಚಬೇಕಿತ್ತು ನೀವು. ಈ ವಾರಿಸ್ ನಲ್ಲಿ ವಿವರಿಸೇ ಇಲ್ಲ, ಅಂದ್ರೆ ಇದರಲ್ಲಿ ಯಾವುದೇ ರೀತಿ ವಾರಿಸ್ ನಾನು ನಿಮ್ಗೆ ಬೇಕಾದ್ರೆ ನಾನು ಕಳಿಸ್ತೇನೆ. ಇಲ್ಲಿ ಇನ್ನೂ ನಮ್ಮ ಕಾರ್ಡ್ ಬ್ಯಾಲೆನ್ಸ್ ಎಷ್ಟಿದೆ, ನಾವು ತಗೊಂಡ ಸಾಲ ಏನು, ಅದರ ಬಗ್ಗೆ ಯಾವುದೇ ಈ ವಾರಿಸ್ ನಲ್ಲಿ ಇಲ್ಲ. ಓಕೆ, ಈ ವಾರ ಎಷ್ಟು ಬಂತು, ಕಳೆದ ವಾರ ಎಷ್ಟಿತ್ತು, ವರ್ಷದ ವಾರಿಸ್ ನಲ್ಲಿ ಇದರಲ್ಲಿ ಎಲ್ಲೂ ಇಲ್ಲ. ಹೌದು, ಇದರಲ್ಲಿ ಎಲ್ಲೂ ಇಲ್ಲ. ಇಡೀ ವರ್ಷದಿದ್ದು ಇದರಲ್ಲಿ ಬೇಕಿತ್ತಲ್ಲ ಸರ್, ಇದು ಎಲ್ಲೂ ಬಂದಿಲ್ಲ. ಹೌದು. ನಾವು ಮಾಡಿದಂತಹ ಇದು ಉಳಿತಾಯ ಎಷ್ಟು, ಅದಕ್ಕೆ ಬಡ್ಡಿ ಎಷ್ಟು, ಎಲ್ಲವನ್ನು ಇಲ್ಲಿ ತೋರಿಸಬೇಕಿತ್ತು. ಈ ಕುಮಾರ್ ಅವರ, ಈಗ ಸಾಲ ತಗೊಂಡ ಪ್ರತಿಯೊಬ್ಬರು ಕೂಡ ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನು ಕೇಳುವಂತ ಅಧಿಕಾರ ಇದೆಯೋ ಇಲ್ವೋ? ಖಂಡಿತ ಇದೆ, ಪ್ರತಿಯೊಬ್ಬರು ಅದನ್ನು ಕೇಳಬೇಕು, ತಗೋಬೇಕು, ಅದು ಅವರ ಹಕ್ಕು ಅಂತ ನಾನು ಹೇಳ್ತೀನಿ. ಓಕೆ, ಈಗ ಕೆಲವರು ನಿಮ್ ಜೊತೆ ಮಾತಾಡ್ತಾ ಹೇಳ್ತಾ ಇದ್ರು, ಸರ್ ಒಳ್ಳೆ ಕನ್ನಡ ಇದ್ದಂಗಿದೆ, ನಮ್ಮ ಆಫೀಸ್ ಬಂದ್ಬಿಟ್ಟ ಸಾಕು ನಿಮ್ಗೆಲ್ಲ ಪ್ರಿಂಟ್ಔಟ್ ಸಿಕ್ಬಿಡುತ್ತೆ ಅಂತ ಹೇಳ್ತಾ ಇದ್ರು ನಿಮ್ ಜೊತೆ ಮಾತಾಡ್ತಾ. ಅವತ್ತೊಂದು ಕಾನ್ಫರೆನ್ಸ್ ಕಾಲ್ ಹಾಕಿದ್ದೆ. ಹೌದು, ಅದು ಏನಂದ್ರೆ ಸರ್, ಅವರು SKDRDP ಲೈನ್ ಅಲ್ಲಿ ನೋಡುವುದಾದ್ರೆ ಓಕೆ ಸರ್ ಇದೆ. ಇವಾಗ ನನ್ನ ಲೈನ್ ಅಲ್ಲಿ ನಾನು ನೋಡಿದ್ರೆ, ನಾನು ಬರ್ತದನ್ನು ನನ್ನ ಲೈನ್ ಅಲ್ಲಿ ನಾನು ನಿಮ್ಗೆ ತೋರಿಸಿದ್ರೆ ಓಕೆ ಇರುತ್ತೆ. ಅದೇ ಬ್ಯಾಂಕ್ ಲೈನ್ ಅಲ್ಲಿ ತೋರಿಸಂದ್ರೆ ನಾವು ಹೇಳುದು, ನೀವು ಬ್ಯಾಂಕ್ ಲೈನ್ ಅಲ್ಲಿ ಇರುವಂತಹ ಸ್ಟೇಟ್ಮೆಂಟ್ ಇಟ್ಕೊಂಡು ಮತ್ತು ಪುಸ್ತಕವನ್ನು ಇಟ್ಕೊಂಡು ಅದ್ರಲ್ಲಿ ಲೆಕ್ಕ ಮಾಡಿ ತೋರಿಸಿ ಅಂತ. ಎಲ್ಲಿ ಹಣ ಹೋಗಿಲ್ಲ, ಯಾವ ಅದೇ ಪಿಂಕ್ ರಶೀದಿ ಉಂಟು ಅದನ್ನೆಲ್ಲ ಹೇಳ್ತಾರೆ ಅವರು. ಅಷ್ಟೇ. ಈಗ ಅಲ್ಲಿ ಪಿಂಕ್ ರಶೀದಿ ಬಗ್ಗೆ ಹೇಳುದಾದ್ರೆ, ನಮ್ಮ ಮನೆ ಎದುರುಗಡೆ ಒಂದು ಬ್ಯಾಂಕ್ ಇದೆ, ಮಧ್ಯವರ್ತಿಯ ಕೈಯಲ್ಲಿ ನಾನು ಹಣ ಕೊಡ್ತೇನೆ, ಇವಾಗ ಹೋಗಿ ಕಟ್ಟ ಅಂತ. ಅವ ಕೊಂಡೋಗಿ ಕಟ್ಟಿ ನನಗೆ ಬ್ಯಾಂಕ್ ರಿಸಿಟ್ ಕೊಡಲ್ಲ, ಬಟ್ ಅವನು ಏನ್ ಕೊಡ್ತಾನೆ ಅಂದ್ರೆ ಪಿಂಕ್ ರಶೀದಿ ಅಂತಂದು ಕೊಡ್ತಾನೆ. ಅದನ್ನ ಹೇಗ್ ನಂಬುದು ನಾವು? ಕರೆಕ್ಟ್. ಇಲ್ಲಿ ಕೂಡ ಆಗಿರೋದು ಅದೇ ಪಿಂಕ್ ರಶೀದಿ, ಅದಕ್ಕೆ ಯಾವುದೇ ಬ್ಯಾಂಕ್ ಇಲ್ಲ. ಆಯ್ತು, ಈಗ ನಿಮ್ಮ ಮುಖಾಂತರ ನಾನು ಎಲ್ಲ ಪಬ್ಲಿಕ್ ಕೇಳ್ಕೊಳ್ತೀನಿ, ಯಾರು ಸಾಲ ತಗೊಂಡ್ರು ಅವ್ರಿಗೆಲ್ಲ, ಆಮೇಲೆ ಯಾರು ತುಂಬಾ ಪ್ರಾಮಾಣಿಕವಾಗಿದೆ, ಕನ್ನಡಿ ತರ ಇದೆ, ಅಕೌಂಟ್ ಎಲ್ಲ ಸೂಪರ್ ಆಗಿದೆ ಅಂತ ನಾನು ಹೇಳ್ತೀನಿ. ನಿಮ್ಮ ಹೆಸರಿನಲ್ಲಿ ಬ್ಯಾಂಕಲ್ಲಿ ಅಕೌಂಟ್ ಕ್ರಿಯೇಟ್ ಆಗಿದೆಯಾ? ಪ್ರತಿ ವಾರನೂ ಕೂಡ ಕಲೆಕ್ಟ್ ಆಗ್ತಿರುವಂಥ ಹಣ ಬ್ಯಾಂಕ್ಗೆ ಜಮಾ ಆಗ್ತಾ ಇದೆಯಾ? ಸೇವಿಂಗ್ಸ್ ಅಂತ 20 ರೂಪಾಯಿ ತಗೋತಾ ಇದ್ದಲ್ಲ, ಅದು ಯಾವ ಬ್ಯಾಂಕ್ನಲ್ಲಿ ಜಮಾ ಆಗ್ತಾ ಇದೆ, ಅದು ಎಷ್ಟಾಗಿದೆ ಇಲ್ಲಿವರೆಗೆ? ಒಬ್ಬೊಬ್ರು ಇಂಡಿಪೆಂಡೆಂಟ್ ಆಗಿ ಕೂಡ ಕಟ್ತಾ ಬಂದಿದ್ದಾರೆ, ಅವ್ರವ್ರ ಹೆಸರು ಕೂಡ ಅಲ್ಲಿ ಬರಬೇಕು.
ಅಲ್ವಾ? ಹೌದು. ಬ್ಯಾಂಕ್ ಅಲ್ಲಿ ಎಲ್ಲ ಕಾಲಮ್ಗಳು ಬರುತ್ತೆ, ಸೀರಿಯಲ್ ಪ್ರಕಾರ ಬರುತ್ತೆ, ಅವ್ರ ಹೆಸರು, ಅವ್ರ ದುಡ್ಡು, ಯಾವ ಉದ್ದೇಶಕ್ಕೆ ದುಡ್ಡು ಅಲ್ಲಿ ಡೆಪಾಸಿಟ್ ಆಯ್ತು, ಎಲ್ಲವೂ ಕೂಡ SKDRDP ಅವರು ಬ್ಯಾಂಕ್ ಕೊಡಬೇಕು. ಹೌದೌದು. ಆ 20 ರೂಪಾಯಿದು ಬ್ಯಾಂಕ್ ಬರ್ತಾ ಇಲ್ಲ. ಆಮೇಲೆ ಗಮನಿಸಿದ ಅಂಶ ಅಂದ್ರೆ ನಾವು ಇವಾಗ ಲೋನ್ ತೆಗೆದುತ್ತೇವೆ ಇವರ ಕೈಯಿಂದ. ಅದು ಅಂದ್ರೆ ಈ ತಿಂಗಳಲ್ಲಿ ತೆಗೆದಿರ್ತೇವೆ ಲೋನ್. ನಿಜವಾಗಿ ನಮ್ಗೆ ಆ CC ಅಕೌಂಟ್ ಇಂದ ಈ ತಿಂಗಳಲ್ಲಿ ಅದು ಅದೇ ಡೇಟಿಗೆ ಟ್ರಾನ್ಸ್ಫರ್ ಆಗಿರ್ಬೇಕು. ಓಕೆ. ಇದು ಈ ಅಕೌಂಟ್ ನಿಂದ ಏನಾಗಿದೆ ಅಂದ್ರೆ ಬರುವ 2 ತಿಂಗಳು, ಈ ತಿಂಗಳು ಬಿಟ್ಟು ಬರುವ 2 ತಿಂಗಳಿನ ನಂತರ ಎಂಟ್ರಿ ಆಗಿದೆ. ಅಂದ್ರೆ ಮೊದಲು ನಮ್ಗೆ ಸಾಲ ಕೊಟ್ಟು ಆಮೇಲೆ ಅಲ್ಲಿ ಅದು ಎಂಟ್ರಿ ಆಗಿದೆ. ಅಷ್ಟು ದಿನ ದುಡ್ಡು ಎಲ್ಲಿತ್ತು? ಅದು ನಮ್ಮ ಅಕೌಂಟ್ಗೆ ಬಿದ್ದದ್ದಲ್ಲ, ಅದು ಅವರ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿರೋದು, ನಮ್ಮ ಅಕೌಂಟಿಗೆ ಅಲ್ಲ. ಅಲ್ಲಿ VTL ಅಂತ ಬರ್ತದೆ ಅಂದ್ರೆ ನಮ್ಗೆ ಅಲ್ಲಿ ಆ ಅಕೌಂಟಿಗೆ ಅದರಿಂದ ಟ್ರಾನ್ಸ್ಫರ್ ಆಗಿರೋದು, ನಮ್ಮ ಅಕೌಂಟ್ಗೆ ಯಾವುದೇ ಬರೋದಿಲ್ಲ. ಅದು 2 ತಿಂಗಳ ನಂತರ ಅದು ಅದಕ್ಕೆ ಬಿದ್ದದ್ದು. ಅದು ಎಷ್ಟು ಉಂಟು ನಮ್ಗೆ ಇದರಲ್ಲಿ. ಓಕೆ. ಅಂದ್ರೆ ಇವರು ಈಗ ಬ್ಯಾಂಕ್ನವರು ಸಾಲ ಕೊಡ್ತಾರೆ, ಇವರು ಮೀಡಿಯೇಟರ್ ಬಂದು ಕಲೆಕ್ಟ್ ಮಾಡ್ಕೋತಾರೆ. ಕಲೆಕ್ಟ್ ಮಾಡ್ಕೊಂಡ್ಮೇಲೆ ಅದು ಇವರೇ ಇಟ್ಕೊಳ್ಳೋಂತ ಅವಕಾಶ ಇಲ್ಲ, ಬ್ಯಾಂಕ್ ಕೊಡ್ಬೇಕಲ್ವಾ? ಇದಕ್ಕೊಂದು ಹೇಳ್ತೀನಿ ಸರ್, ಇದಕ್ಕೆ ಇವರೇ ಬರೆದಿದ್ದೇನೆ ನೋಡಿ, ನಾನು ಅದನ್ನು ನಿಮಗೆ ತಿಳಿಸಿದ್ದೇನೆ. SKDRDP ಲೇವಾದೇವಿ ಅಥವಾ ಮೈಕ್ರೋ ಫೈನಾನ್ಸ್ ನಂತೆ ಸಾಲ ಮತ್ತು ಬಡ್ಡಿ ವಸೂಲು ಮಾಡುವ ಸಂಸ್ಥೆ ಅಲ್ಲ, ಬದಲಾಗಿ ಬ್ಯಾಂಕಿನಿಂದ ಜನಸಾಮಾನ್ಯರಿಗೆ ಆರ್ಥಿಕ ಸಹಕಾರ ದೊರೆಯಲು ಸಹಕರಿಸುವ ಸಂಸ್ಥೆ ಎಂದು ತಿಳಿದಿದೆ ಎಂದು ಅವರೇ ಬರೆದಿದ್ದಾರೆ. ಇನ್ನೊಂದ್ಸಲ ಲೈನ್ ಹಾಕಿ, ಇನ್ನೊಂದ್ಸಲ. SKDRDP ಲೇವಾದೇವಿ ಅಥವಾ ಮೈಕ್ರೋ ಫೈನಾನ್ಸ್ ನಂತೆ ಸಾಲ ಮತ್ತು ಬಡ್ಡಿ ವಸೂಲಿ ಮಾಡುವ ಸಂಸ್ಥೆ ಅಲ್ಲ, ಬದಲಾಗಿ ಬ್ಯಾಂಕಿನಿಂದ ಜನಸಾಮಾನ್ಯರಿಗೆ ಆರ್ಥಿಕ ಸಹಕಾರ ದೊರೆಯಲು ಸಹಕರಿಸುವ ಸಂಸ್ಥೆ ಎಂದು ನಮಗೆ ತಿಳಿದಿದೆ ಎಂದು ಈ ನಿರ್ಣಯದಲ್ಲಿ ಬಂದಿದ್ದಾರೆ. ಓಕೆ. ಅಂದ್ರೆ ನಿಮ್ಮ ಅರ್ಥ ಏನಂತಂದ್ರೆ ಇದು ಬಡ್ಡಿ ಮಾಡುವಂತ ಸಂಸ್ಥೆ ಅಲ್ಲ, ಬಡ್ಡಿ ಕಲೆಕ್ಟ್ ಮಾಡುವಂತ ಸಂಸ್ಥೆ ಅಲ್ಲ. ನಾವು ಯಾವುದೇ ಕಾರಣಕ್ಕೂ ಹಣವನ್ನು ಇಟ್ಕೊಳ್ಳಲ್ಲ, ಬಡ್ಡಿ ಸಾಲ ಅದರಿಂದ ನಮ್ಗೆ ಯಾವುದೇ ಲಾಭ ಇಲ್ಲ ಅನ್ನೋದನ್ನು ಇವರು ಇಲ್ಲಿ ಬಂದಿದ್ದಾರೆ. ನಾವು ಏನಾದ್ರು ನೇರವಾಗಿ ಬ್ಯಾಂಕಿಂಗ್ ಮತ್ತು ಜನಸಾಮಾನ್ಯರಿಗೂ ಮಧ್ಯದಲ್ಲಿರುವವರು. ಇವರೇ ಬರೆದಿದ್ದಾರೆ ಪುಸ್ತಕ, ಅದನ್ನು ನಿಮಗೆ ನಾನು ಕಲಿಸಿದ್ದೇನೆ, ಕೆಂಪು ಶಾಹಿಯಲ್ಲಿ 2 ಪುಟದಲ್ಲಿ ಬರೆದಿದ್ದಾರೆ, ನಿರ್ಣಯ ಮಾಡಿದ್ದಾರೆ. ಹೌದು. ಆಮೇಲೆ ಅಲ್ಲೇ ಎಷ್ಟು % ಬಡ್ಡಿ ಅಂತ ಕೂಡ ಬರ್ದಿದ್ದಾರೆ ನೋಡಿ. ಯಾಕೋ ಕೆಲವರೆಲ್ಲ ನೆನ್ನೆ 7% ಅಂತ ಹೇಳ್ತಾ ಇದ್ರು. ಅವರೆಲ್ಲ ಬರ್ದಿದ್ದು ನಮ್ಗೆ ತಿಳಿದಿದೆ ಅಂತ ರೀತಿಯಲ್ಲಿ ಬರೆದಿದ್ದಾರೆ ಈ ನಿರ್ಣಯ. ಅಂದ್ರೆ CC ಅಕೌಂಟ್ ಇದೆ ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ, ನಮ್ಗೆ CC ಅಕೌಂಟ್ ಇದೆ, ಇಲ್ಲಿ ಪಾಸ್ಬುಕ್ ಕೊಡಲಿಕ್ಕೆ ಆಗುದಿಲ್ಲ ಅಂತ ಕೂಡ ಇದರಲ್ಲಿ ಬರ್ತಿದ್ದಾರೆ. 11ರಲ್ಲಿ ಕ್ರಮ ಸಂಖ್ಯೆ 11ರಲ್ಲಿ ಬರ್ತಿದ್ದಾರೆ. CC ಖಾತೆಯಲ್ಲಿ ಪಾಸ್ ಪುಸ್ತಕ ನೀಡುವ ವ್ಯವಸ್ಥೆ ಇಲ್ಲ ಎಂದು ನಮಗೆ ತಿಳಿದಿದೆ ಅಂತ. CC ಖಾತೆಯಲ್ಲಿ ಪಾಸ್ಬುಕ್ ಅನ್ನ ನೀಡುವ ವ್ಯವಸ್ಥೆ ಇಲ್ಲ ಎಂದು ನಮಗೆ ತಿಳಿದಿದೆ ಅಂತ. ಅಂದ್ರೆ ಅದು ನಾವು ಅರ್ಥ ಇಟ್ಕೊಳ್ಬೇಕಂದ್ರೆ ಇವಾಗ ನಾಳೆ ಇವರಿಗೆ ಕಷ್ಟ ಆಗ್ಬಾರ್ದಲ್ವಾ. ಇದೆಲ್ಲ ನಮ್ಗೆ ಗೊತ್ತಿದೆ ಅಂತ ಬರೆದಿದ್ದಾರೆ. ಇಲ್ಲಿ ನಮ್ಗೆ ತರಬೇತಿಗೆ ಭಾಗವಹಿಸುವ ಸದಸ್ಯರ ಸಹಿ ಅಂತ ಬರೆದಿದ್ದಾರೆ. ಅದನ್ನು ನಾವು ಎಲ್ಲೂ ಈ ಸಹಿ ಹಾಕಿಲ್ಲ, ಯಾಕಂದ್ರೆ ನಮ್ಗೆ ಅದು ಸರಿ ಆಗಿರ್ಲಿಲ್ಲ. ಓಕೆ. ಅಲ್ಲಿ ಎಷ್ಟು % ಬಡ್ಡಿ ಅಂತ ಬರ್ತಿದ್ದಾರೆ? ಇಲ್ಲಿ 13.5. ಇದಕ್ ಮುಂಚೆ ನೀವು ಒಂದು ಮಾತು ಹೇಳಿದ್ರಿ, ನಾವು ಬಡ್ಡಿ ವ್ಯವಹಾರ ಮಾಡೋರಲ್ಲ ಅಂತ. ಹೌದೌದೌದು. ಅವರು ಬರೆದದ್ದು ಏನಂದ್ರೆ ಸಂಘಕ್ಕೆ ವಿಧಿಸುವ ಬಡ್ಡಿ ಬ್ಯಾಂಕ್. ಆದ್ರೆ ಇಲ್ಲಿ ಅದೇ ನಾವು ಹೇಳುದು, ಇವರು ಇದು ಹಣದ ಲೇವಾದೇವಿ ವ್ಯವಹಾರ ಮಾಡದವರು ಇವರ ಅಕೌಂಟ್ ಇಂದ ಟ್ರಾನ್ಸ್ಫರ್ ಕೂಡ ಮಾಡಬಾರ್ದಲ್ಲ ನಮ್ಗೆ. ಹೌದು ಸರ್, ಇವರ ಯಾವುದೇ ಬ್ಯಾಂಕಿನಿಂದ ನಮ್ಗೆ ಟ್ರಾನ್ಸ್ಫರ್ ಮಾಡಬಾರ್ದು ಇವರ ಹಣ. ಇವರು ನಮ್ಮ ಕೈಯಿಂದ ಕೊಂಡೋಗಿ ಇವಾಗ ಈ ವಾರ ಕೊಂಡೋಗ್ತಾರೆ ಅಂದ್ರೆ ಇವತ್ತು ಕೊಂಡೋಗ್ತಾರೆ ಅಂದ್ರೆ ನಾಳೆ ಒಳಗೆ ಹಾಕ್ಬೇಕು. ಕರೆಕ್ಟ್. ಇವರಿಲ್ಲ ನೋಡಿ, ನಾನು ಮುನ್ನೊಂದು ನಿಮಗೆ ಡಾಕ್ಯುಮೆಂಟ್ ಕಳಿಸಿದ್ರೆ ನೋಡಿ, 6 ದಿನ ಇಟ್ಕೊಂಡಿದ್ದಾರೆ ಹಣ. 15 ಲಕ್ಷ ನಮ್ಮ ಕೈನ ಕೊಂಡೋಗಿ ಇವರು 6 ದಿನ ಇಟ್ಕೊಂಡಿದ್ದಾರೆ. 9ನೇ ತಾರೀಕಿಗೆ ಕೊಂಡೋಗಿದ್ದಾರೆ. 15ನೇ ತಾರೀಕಿಗೆ ಹಾಕಿದ್ದಾರೆ ಇವರ ಹಣವನ್ನು. ಯಾವ ಡೇಟ್ಗೆ? ಕರೆಕ್ಟ್. ಮೊನ್ನೆ ನಾನು ಕಳಿಸಿದ್ದೆ, ಅದರಲ್ಲಿ ಹಿಡಿದ ಡಾಕ್ಯುಮೆಂಟ್ಸ್ ಅಲ್ಲಿ ನೋಡಬಹುದು. 9ನೇ ತಾರೀಕಿಗೆ ಕೊಂಡೋದವರು 15ನೇ ತಾರೀಕಿಗೆ ಹಾಕಿದ್ದಾರೆ. ಅಂದ್ರೆ 6 ದಿನಗಳಲ್ಲಿ ಇವರಲ್ಲಿ ಉಂಟಾ ಹಣ? ಇವರೇ 6 ದಿನ ಬ್ಯಾಂಕ್ ಅವ್ರು ಬಿಟ್ಟಿರ್ತಾರೆ ಅಷ್ಟೇ ಸುಲಭವಾಗಿ. ಹೌದು, ಕೆಲವೊಂದು ಕಡೆಗೆ ಹಾಕ್ಲೇ ಇಲ್ಲ, ಹಣನೇ ಹಾಕ್ಲಿಲ್ಲ ಅವರು. ಈಗ ಜನರ ಹತ್ರ ಈಗ ಕೆಂಪು ಚೀಟಿಗಳೆಲ್ಲ ಕೊಟ್ಟಿದಾರಲ್ವಾ, ಆ ಡೇಟ್ ಅಲ್ಲಿ ಇರುತ್ತೆ. ಬ್ಯಾಂಕ್ ಸ್ಟೇಟ್ಮೆಂಟ್ ತಗೊಂಡು ಈ ಕೆಂಪು ಚೀಟಿನೂ ಕೂಡ ಏನು ಕೆಂಪು ಚೀಟಿ ತಗೊಂಡು ಅದನ್ನ ಲೆಕ್ಕ ಹಾಕೊಂಡ್ಬಿಟ್ರೆ ಮುಗೀತು, ಅದನ್ನ ಕ್ಯಾಲ್ಕುಲೇಟ್ ಹಾಕೊಂಡ್ರೆ ಮುಗೀತು. ಈ ಡೇಟಲ್ಲಿ ನನ್ನ ಹತ್ರ ದುಡ್ಡು ತಗೊಂಡಿದ್ದಾರೆ, ಯಾವ ಡೇಟಲ್ಲಿ ಇವರು ಹಾಕೊಂಡಿದ್ದಾರೋ ಇಲ್ವೋ, ಏನಂತ ಹಾಕೊಂಡಿದ್ದಾರೆ, ಸೇವಿಂಗ್ಸ್ ಏನಂತ ಹಾಕೊಂಡಿದ್ದಾರೆ, ಯಾರ್ಯಾರ ಹೆಸರು ಜಮಾ ಆಗಿದೆ, ಅಲ್ಲಿ ಹೆಸರು ಇರ್ಬೇಕಲ್ಲ. ಇಲ್ಲಿ ನಿಮ್ಮ ಹೆಸರೇ ಕಾಣಿಸ್ತಾ ಇಲ್ವಲ್ಲ? ಇಲ್ಲ, ಹೆಸರೇ ಇಲ್ಲ. ಅಂದ್ರೆ ಬೈ ಸ್ಯಾಲ್ರಿ ಮತ್ತೆ ನರೇಶನ್ ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಯಾರದು? ಬ್ಯಾಂಕಿನ ಅಂದ್ರೆ ಅದ ನರೇಶನ್ ಬೈ ಸ್ಯಾಲ್ರಿ ಅದು ಇಷ್ಟೇ ಇರುವುದು ಅದರಲ್ಲಿ. ಮತ್ತೆ ಒಂದು ಏನಂದ್ರೆ ಇನ್ನೊಂದು ಸರಿ ನಾನು ಹೇಳಿದ್ದೇನೆ, ನಮ್ಗೆ ಪೆನ್ಷನ್ ಅಂತ ಕೂಡ ಹಾಕಿದ್ದಾರೆ. 13,000 ಪೆನ್ಷನ್ ಯಾರ ಹೆಸರಿಗೆ ಏನು ಎಂಬುದು ಯಾವುದಿಲ್ಲ.
ಓಕೆ ಓಕೆ. ಅದಕ್ಕೂ ನಿಮ್ಗೆ ಆ ಡಾಕ್ಯುಮೆಂಟ್ಸ್ ನಾನು ಕಳಿಸಿದ್ದೇನೆ. ಅದು 13,000 ಅಂದ್ರೆ ಸಂಘಕ್ಕೆ, ಸಂಘದ ಸದಸ್ಯರಿಗೆ ಪೆನ್ಷನ್ ಅಂದ್ರೆ ಅದು ಯಾವ ರೀತಿಯಾಗಿ ಕೊಡ್ತಾ ಇದ್ದಾರೆ ಅದು ಗೊತ್ತಾಗಲ್ಲ ನಮ್ಗೆ. Correct. ಸ್ಯಾಲರಿ ಅನ್ನುವುದು ಒಂದು ಕಡೆ ಆದ್ರೆ ಹ್ಮ್ ಆ ಪೆನ್ಷನ್ ಅಂದ್ರೆ ಇವಾಗ ಕೆಲಸ ಮಾಡುವವರಿಗೆ ಆ ಪೆನ್ಷನ್ ಕೊಡೋದು ಓಕೆ, ಹೌದು. ಹೌದು. ಆದ್ರೆ ನಾವು ಕೆಲಸ ಮಾಡುವುದಲ್ಲ, ನಮ್ಮ ಕೈಯಿಂದ ಸಾಲದ ಇದು ಬಡ್ಡಿ ತಗೊಳ್ತಾ ಇದ್ದಾರೆ. ಹ್ಮ್ 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 ಇನ್ನೊಂದು ಸರ್, ಇವಾಗ ಸ್ಯಾಲರಿ ಅಕೌಂಟ್ ಇರುವುದಾದ್ರೆ ಯಾರಿಗೆ? ಹ್ಮ್ ಹ್ಮ್ ಸ್ಯಾಲರಿ ಅಕೌಂಟ್ ಮತ್ತು CC ಅಕೌಂಟ್ ಇದಕ್ಕೆ ವ್ಯತ್ಯಾಸ ಇಲ್ವಾ? ಕೆಲಸ ಮಾಡೋರಿಗೆ ಮಾತ್ರ ಸ್ಯಾಲ್ರಿ ಅಕೌಂಟ್ ಇರುವಂತದ್ದು. ಹಾಗಾದ್ರೆ ಈ CC ಅಕೌಂಟ್ ಇದು ಪ್ರಶ್ನೆ ಬರಲ್ವಾ? ಕರೆಕ್ಟ್. ಸರಿ. ಸ್ಯಾಲರಿ ಅಕೌಂಟ್ ಅಂತ ಇಲ್ಲಿ ತೋರಿಸ್ತಾರೆ, ಸ್ಯಾಲರಿ ಅಂತಾನು ಹಾಕ್ತಾರೆ, ಮಾತ್ರ ಇದನ್ನೇ CC ಅಕೌಂಟ್ ಅಂತ ಹೇಳ್ತಾರೆ. ಕರೆಕ್ಟ್. ಸರಿ ಸರಿ ಆಯ್ತು. ಇವಾಗ ನೋಡ ಜನಗಳಿಗೆ ಬಿಟ್ಬಿಡೋಣ ನಿರ್ಧಾರ. ಈಗ Okay. ನೀವು ಈಗ ಎಷ್ಟು ತಿಂಗಳಿಂದ ಕಟ್ತಾ ಇಲ್ಲ? ನಾವು ಇವಾಗ 6 ತಿಂಗಳಿಂದ ಕಟ್ತಾ ಇಲ್ಲ. ಕಟ್ತಾ ಇಲ್ಲ. ನಿಮ್ಗೆ ಯಾವ ನೋಟಿಸು ಬಂದಿಲ್ಲ? ಬಂದಿಲ್ಲ. ಬರೋ ಚಾನ್ಸಸ್ಸು ಇಲ್ಲ. ಇಲ್ಲ. ಸಿಬಿಲ್ ಸ್ಕೋರ್ ಕಡಿಮೆನೂ ಆಗಲ್ಲ. ಕಡಿಮೆನೂ ಆಗಿಲ್ಲ. ಆಧಾರ್ ಕಾರ್ಡು ಬ್ಯಾನ್ ಕೂಡ ಆಗಲ್ಲ. ಹಾಗಲ್ಲ. ಸರಿ, ಹಾಗಾದ್ರೆ ಏನ್ ಅನ್ಬೇಕು ಈ ಫ್ರಾಡ್ಗೆ ಅಲ್ವಾ? ಅಂದ್ರೆ ಪ್ರತಿಯೊಬ್ರು ನಾನು ಹೇಳುದಂತೆ, ಕಟ್ಬೇಡಿ ಅಂತ ಖಂಡಿತ ಹೇಳಲ್ಲ. ಯಾಕಂದ್ರೆ ಕಟ್ಲೇಬೇಕು, ನಾವು ತೆಗೆದಿರುವ ಹಣವನ್ನು ಕಟ್ಬೇಕು. ಆದ್ರೆ ನಮ್ಮ ಅಧಿಕಾರ ಏನಂದ್ರೆ ನಾವು ಕಟ್ಟಿದ್ದು ಸರಿಯಾಗಿ ತಲುಪ್ತದ ಅನ್ನೋದನ್ನ ಮೊದಲಾಗಿ ನೋಡ್ಬೇಕು. ಎಸ್ 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 ಎಸ್. ಅಂದ್ರೆ ಅದು ಅಲ್ಲಿ ನಾವು ಕಟ್ಟಿರೋದು ಅಲ್ಲಿಗೆ ಹೋಗಿ ಮುಟ್ಟುತ್ತ, ಅಂದ್ರೆ ನಾವು ಎಲ್ಲಿಂದ ತೆಗೆದಿದ್ದೇವೆ ಅಲ್ಲಿ ಹೋಗ್ಬೇಕು ಅದು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಇಲ್ಲದಿದ್ರೆ ಕಟ್ಟೋದೇನಕ್ಕೆ, ನಾವು ಇಲ್ಲಿ ಕಟ್ಟನೇ ಇರುವುದು.